ಚಲನೆ ವಸ್ತುಗಳು ಚಲಿಸ್ತಾವ. ಯಾಕೆ ಚಲಿಸ್ತಾವ, ಎಷ್ಟು ಚಲಿಸ್ತಾವ, ಎಷ್ಟು ದೂರ ಹೋಗ್ತಾವ, ಎಷ್ಟು ವೇಗದ್ಲೆ ಹೋಗ್ತಾವ, ಎಷ್ಟು ವೇಗೋತ್ಕರ್ಷಲೆ ಹೋಗ್ತಾವ, ಇವೆಲ್ಲ ಚಲನೆಗೆ ಸಂಬಂಧಪಟ್ಟಿದ್ದು. ವೃತ್ತಾಕಾರ ಚಲನೆ, ನೇರ ಚಲನೆ, ವಕ್ರ ಚಲನೆ, ಹೌದಿಲ್ಲ? ಆವಿಕರಣ ಆವೀಕರಣ, ವೆರಿ ಗುಡ್. ಆವೀಕರಣ ಅಥವಾ ಉಷ್ಣಕ್ ಸಂಬಂಧಪಟ್ಟಿದ್ದೆಲ್ಲ ವಿಷಯ, ಹೌದಿಲ್ಲ? ಉಷ್ಣಕ್ ಸಂಬಂಧಪಟ್ಟಿದ್ದು. ತಾಪ, ಉಷ್ಣ, ತಾಪ, ಬಾಷ್ಪೀಕರಣ ಅದೆಲ್ಲ ಉಷ್ಣ ತಾಪ ಒಳಗ್ ಬರ್ತದ, ಹೌದಿಲ್ಲ? ಮಂಜುಗಡ್ಡೆ ನೀರ್ ಆಗ್ತದ, ನೀರಿದ ಅಯಸ್ಕಾಂತ, ವೆರಿ ಗುಡ್. ಮ್ಯಾಗ್ನೆಟ್. ಧಾತುಗಳು, ಲೋಹಗಳು, ಲೋಹಗಳು, ಅಲೋಹಗಳು, ಮತ್ತ ಸಂಯುಕ್ತಗಳು, ಅದೆಲ್ಲ ಕೆಮಿಸ್ಟ್ರಿ. ಅದೆಲ್ಲ ಕೆಮಿಸ್ಟ್ರಿ. ಸೊ ನಮಗ ಭೂಮಿ ಮೇಲೆ ಅಥವಾ ನಿಸರ್ಗದಲ್ಲಿ ಯಾವ್ಯಾವ ಹೊಸ ಹೊಸ ವಿಷಯಗಳು ಕಾಣಿಸ್ತಾವ, ಹೊಸ ಹೊಸ ವಿಷಯಗಳು. ಕಾಮಂಡ್ ಬಿಲ್ಲು ಕಾಣಿಸ್ತದಿಲ್ಲ? ಕಾಮಂಡ್ ಬಿಲ್ಲು ಇವೆಲ್ಲ ಸ್ಟಡಿ ಮಾಡ್ಬೇಕು, ಇವನ್ನೆಲ್ಲ ಕಲಿಬೇಕು. ಇವೆಲ್ಲ ಯಾಕೆ ಆಗ್ತಾವು, ಹೆಂಗ್ ಆಗ್ತಾವು, ಯಾವ್ದ್ರ ಸಂಬಂಧ ಆಗ್ತದ, ಇದಕ್ಕೆಲ್ಲ ಕಾರಣ ಏನು? ಸುಮ್ನೆ ಆಗೋದಿಲ್ಲ, ಇವಕ್ಕೆಲ್ಲ ಕಾರಣ ಇರ್ತಾವ. ಎಲ್ಲಾ ಕಾರಣಗಳನ್ನು ಅಭ್ಯಾಸ ಮಾಡೋದೇ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್. ಇನ್ನು ಲಿಸ್ಟ್ ಮಾಡಿದ್ರೆ ಏನಾಗ್ತದ, ನೂರಾರು ಸಂಖ್ಯೆಯಲ್ಲಿ ನಿಮಗ್ ಸಿಗ್ತಾವ. ಬಹಳ ಅದಾವ ಇನ್ನ ವಿಷಯಗಳು, ಓದಿಲ್ಲ? ಬಹಳ ವಿಷಯ ಬರ್ತಾವ. ಹೇಳಪ್ಪಿ. ಇದನ್ನ ಗ್ರಹಗಳು ರೀ. ವೆರಿ ಗುಡ್. ಗ್ರಹಗಳ ಬಗ್ಗೆನೂ ಬರ್ತದೆ ಇಲ್ಲಿ. ಎಲ್ಲಾ ಗ್ರಹಗಳ ಚಲನೆ, ಹೌದಿಲ್ಲ? ಗ್ರಹಗಳ ಚಲನೆ, ನಕ್ಷತ್ರಗಳ ಚಲನೆ, ವೆರಿ ಗುಡ್. ಪ್ರತಿಧ್ವನಿ, ನಕ್ಷತ್ರಗಳ ಚಲನೆ, ಪ್ರತಿಧ್ವನಿ, ಬೆಳಕು ಬರ್ತದಿಲ್ಲೋ? ಬೆಳಕು ಕಾಣಿಸ್ತದಿಲ್ಲೋ? ಬೆಳಕು, ಉಪಗ್ರಹಗಳು, ಬೆಳಕು, ಸೌರಮಂಡಲ, ಸರ್ ನಿಯಮಗಳು, ಸರ್ ನ್ಯೂಟನ್ನ ನಿಯಮಗಳು ಬರ್ತಾವ. ಮತ್ತ ಧೂಮಕೇತುಗಳು, ಗ್ಯಾಲಕ್ಸಿಗಳು, ಶಕ್ತಿ, ಕೆಲಸ, ಬಲದ ಏಕಮಾನ ರೀ. ಬಲದ ಶಕ್ತಿ, ಶಕ್ತಿ, ಕೆಲಸ, ಮತ್ತ ಬಲಗಳು, ಹಿಂಗ ಘರ್ಷಣೆ, ಹಿಂಗೆಲ್ಲ ಲಿಸ್ಟ್ ಮಾಡ್ಕೊತ ಹೋದ್ರ ಬಹಳಷ್ಟು ವಿಷಯಗಳ. ನೀರ್ ಬಗ್ಗೆ, ನೀರ್ ಯಾಕೆ ಹರಿತದ, ಮಣ್ಣ್ ಯಾಕೆ ಹರಿಯೋದಿಲ್ಲ, ಹಿಂಗ್ ಬಹಳ ವಿಷಯಗಳು ಬರ್ತಾವ. ಅವೆಲ್ಲ ಭೌತಶಾಸ್ತ್ರ. ಅಂದ್ರೆ ನಿಸರ್ಗದ ಬಗ್ಗೆ ಅಭ್ಯಾಸ ಮಾಡೋದು, ನಿಸರ್ಗದಲ್ಲಿ ನಡೆಯುವಂತ ಆಗು ಹೋಗುಗಳ ಬಗ್ಗೆ ಅಧ್ಯಯನ ಮಾಡೋದು, ಅದಕ್ಕೆಲ್ಲ ಕಾರಣ ಹುಡುಕೋದು, ಅದು ಫಿಸಿಕ್ಸ್, ಅದು ಭೌತಶಾಸ್ತ್ರ. ತಿಳಿತಾ? ಆಕಾಶ ನೀಲಿಯಾಗಿ ಕಾಣಿಸ್ತದ. ನೀರ್, ಸಮುದ್ರದೊಳಗೆ ನೀರ ನಮಗ್ ನೀಲಿಯಾಗಿ ಕಾಣಿಸ್ತದ, ಹೌದಿಲ್ಲ? ಆಮೇಲೆ ಸಿಗ್ನಲ್ ನಲ್ಲಿ ಯೂಸ್ ಮಾಡುವಂತ ಕೆಂಪ್ ಕಲರ್ ಏನಿರ್ತಲ್ಲ, ಗಾಡಿ ನಿಲ್ಬೇಕಂದ್ರೆ ಕೆಂಪ್ ಕಲರ್ ಉಪಯೋಗಿಸ್ತಾರ. ಕೆಂಪ್ ಕಲರ್ನೇ ಯಾಕೆ ಉಪಯೋಗಿಸ್ತಾರು? ಎಲ್ಲೆಲ್ಲಿ ಡೇಂಜರ್ ಸಿಗ್ನಲ್ಸ್ ಅದಾವ ಅಲ್ಲೆಲ್ಲ ಏನ್ ಮಾಡ್ತಾರು, ಕೆಂಪ್ ಕಲರ್ ಇಂದಾನೆ ಬಡದಿರ್ತಾರ, ಕೆಂಪ್ ಕಲರ್ ಇಂದಾನೆ ಬರ್ದಿರ್ತಾರ. ಅದ್ ಯಾಕೆ ಹಂಗಾಗಿರ್ತದ? ಹಂಗ ಯಾಕೆ ಬರ್ದಿರ್ತಾರ? ಕೆಂಪು ಬಣ್ಣನೇ ಯಾಕೆ ಉಪಯೋಗಿಸ್ಬೇಕು? ಬೇರೆ ಬಣ್ಣನೇ ಯಾಕೆ? ನಾವೇನೇನ್ ನಿಸರ್ಗದಲ್ಲಿ ನೋಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ, ಹೌದಿಲ್ಲ? ಯಾವ್ದೋ ಒಂದು ವಸ್ತು ಮ್ಯಾಲ ಹೋಗದ್ರ ಬಂದು ಕೆಳಗ್ ಬೀಳ್ತದ. ರಾಕೆಟ್ ಲಾಂಚ್ ಮಾಡೋ ಮುಂದೆ ಅದನ್ನ ಹೆಂಗ್ ಒಗಿತಾರಂದ್ರ, ಆ ರಾಕೆಟ್ ಭೂಮಿಯಿಂದ ಬಹಳ ದೂರ ಹೋಗ್ತದ, ಅದು ಕೆಳಗ್ ಬಂದು ಬೀಳೋದಿಲ್ಲ, ವಾಪಸ್ ಹೋಗ್ಬಿಡ್ತದ. ಸೊ ಹಂಗಂದ್ರೆ ಎಷ್ಟು ವೇಗದ್ಲೆ ಅದನ್ನ ಒಗಿಬೇಕು. ಇಂಥವೆಲ್ಲಾ ವಿಷಯಗಳು ನಮ್ ಕಣ್ಣಿಗೆ ಕಾಣಿಸಿರ್ತಾವ, ಹೌದಿಲ್ಲ? ಸೊ ಯಾವ್ದೋ ಒಂದ್ ಈಗ ನಮ್ಮ ಚಳಿಗಾಲ ಒಳಗ ಯಾವ್ದೋ ಒಂದು ವಸ್ತುವನ್ನು ಮುಟ್ಟಿದ್ರ ನಮ್ಗೆ ಏನ್ ಅನಿಸ್ತದ? ತಂಪ್ ಅನಿಸ್ತದ. ಚಳಿಗಾಲ ಒಳಗ ನಮ್ಗ ಏನಾಗ್ತದ? ಚಳಿ ಆಗ್ತದ, ತಂಪ್ ಅನಿಸ್ತದ. ಬೇಸಿಗೆ ಕಾಲ ಒಳಗ ನಮಗ್ ಬಿಸಿ ಆಗ್ತದ, ಬೆವರ್ ಬಿಡ್ತದ. ಯಾಕೆ ಹಂಗಾಗ್ತದ? ಯಾವ್ದೋ ಒಂದು ಬಾಲ್ ಅನ್ನ ನೀವು ತಿರುಗಿಸಿ ಒಗದ್ರ ಏನಾಗ್ತದ? ಸ್ವಲ್ಪ ಹೊತ್ತಾದ್ಕೂಡ್ಲೆ ಹೋಗಿ ನಿಂದಿರ್ತದ. ಯಾಕೆ ನಿಂದಿರ್ತದ? ಘರ್ಷಣೆ. ಈ ತರ ಎಲ್ಲ ನಮ್ಗೆ ಏನೇನ್ ಕಣ್ಣಿಗೆಲ್ಲಾ ವಿಷಯಗಳು ಕಾಣಿಸ್ತಾವಲ್ಲ, ಆ ಎಲ್ಲಾ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ಬೇಕು. ಅದೇನ್ ಅನಿಸ್ತದ ನಮ್ಗ? ಅದು ಭೌತಶಾಸ್ತ್ರ. ನಾವು ರೋಡ್ ಮೇಲೆ ಹೋಗು ಮುಂದ, ಹೈವೇ ರೋಡ್ ಮೇಲೆ ಬಿಸಿಲುಗಾಲನೆ ಹೋಗು ಮುಂದ ನೀರ್ ನಿಂತದ ಅಂತ ಅನಿಸ್ತದಿಲ್ಲ? ರೋಡ್ ಮೇಲೆ ನೀರ್ ನಿಂತದಂತ ಅನಿಸ್ತದಿಲ್ಲ? ನೋಡಿರಿ, ನೀವ್ ಬಸ್ ಒಳಗ ಅಥವಾ ಗಾಡಿ ಒಳಗ ಹೋಗು ಮುಂದ ಏನ್ ಅನಿಸ್ತದ? ಮುಂದ ನೀರ್ ನಿಂತದೇನೋ ಅಂತ ಅನಿಸ್ತದ. ಯಾವಾಗ? ಬೇಸಿಗೆ ಕಾಲ ಒಳಗ.
ಅದು ಕೂಡ ಒಂದು ಭೌತಶಾಸ್ತ್ರದ ಭಾಗ. ಹಂಗ್ಯಾಕ್ ಆಗ್ತದ? ಹೌದಿಲ್ಲ? ನಿಮ್ಮ ಪ್ರತಿಬಿಂಬ ನಿಮ್ಮ ಮನೆಯೊಳಗಿರುವಂತ ಕನ್ನಡಿಯೊಳಗ್ ಕಾಣಿಸ್ತದ. ಆ ಕನ್ನಡಿ ಏನ್ ಕೆಲ್ಸ? ಹಂಗ್ಯಾಕ್ ಕಾಣಿಸ್ತದ ಪ್ರತಿಬಿಂಬ? ಸೊ ಇವೆಲ್ಲಾ ವಿಷಯಗಳ ನಾವು ಭೌತಶಾಸ್ತ್ರದಲ್ಲಿ ಕಲಿತೇವೆ. ತಿಳಿತಲ್ಲ? ಭೌತಶಾಸ್ತ್ರದ ಬಗ್ಗೆ ಕ್ಲಿಯರ್ ಆಯ್ತು? ಏನ್ confusion ಇಲ್ಲ? ಈ ರಸಾಯನಶಾಸ್ತ್ರ. ರಸಾಯನಶಾಸ್ತ್ರದಲ್ಲಿ ನಾವೇನ್ ಕಲಿತೇವೆ ಅಂದ್ರೆ, ರಸಾಯನಶಾಸ್ತ್ರದಲ್ಲಿ ನಾವು ಕಲಿಯುವಂತದ್ದು ಧಾತುಗಳು. ಧಾತುಗಳು, ಸಂಯುಕ್ತಗಳು, ಧಾತುಗಳು ಮಿಶ್ರಣಗಳು, ಪರಮಾಣುಗಳು. ಮಾಡಲ್ಪಟ್ಟವು. ಪರಮಾಣುಗಳು ಸರ್. ಅಣು, ಪರಮಾಣು, ರಾಸಾಯನಿಕವಾಗಿ ಮಾಡಲ್ಪಟ್ಟ ವಸ್ತುಗಳು ಸರ್. ಆಮೇಲೆ ಸಂಯುಕ್ತಗಳು. ಓಕೆ. ಆಮೇಲೆ ಕ್ರಿಯೆಗಳು, ದ್ರವ್ಯಗಳು, ರಸಾಯನ ಕ್ರಿಯೆಗಳು. ಲೋಹಗಳು, ಅಲೋಹಗಳು ಸರ್. ಲೋಹಗಳು, ಪ್ರೋಟಾನ್ಗಳು. ಲೋಹಗಳು, ಲೋಹ ಮತ್ತು ಅಲೋಹ. ಮಸೂರಗಳು ಸರ್. ಮಸೂರಗಳು ಸರ್. ಮಸೂರಗಳು ಫಿಸಿಕ್ಸ್, ಮಸೂರಗಳು ಭೌತಶಾಸ್ತ್ರ. ದ್ರವ್ಯಗಳು ಸರ್. ದ್ರವ್ಯಗಳು, ಪ್ರೋಟಾನ್ಗಳು, ದಹನ ಕ್ರಿಯೆ. ನ್ಯೂಟ್ರಾನ್ಗಳು, ದಹನ ಕ್ರಿಯೆಗಳು. ಅದೇ ಬರ್ದಿಲ್ಲ ಇಲ್ಲಿ ಕ್ರಿಯೆಗಳು. ಹೌದಿಲ್ಲ? ಸ್ಪೀಕರ್. ಎಲ್ಲಾ ತರದ ಅನಿಲಗಳು ಅಂದ್ರೆ ಹೇಳ್ತೀರಿ ಇವೆಲ್ಲಾ ಕೂಡ ಇದ್ರೊಳಗ ಕೆಮಿಸ್ಟ್ರಿ ಒಳಗ, ರಸಾಯನಶಾಸ್ತ್ರ ಒಳಗ. ಅಂದ್ರೆ ಒಂದ್ ಯಾವ್ದೋ ರಸಾಯನ ಕ್ರಿಯೆ ನಡಿಬೇಕಂದ್ರ ಒಂದು ಕಲರ್ ಚೇಂಜ್ ಆಗಿರ್ಬೇಕು. ಏನಾಗಿರ್ಬೇಕು? ಕಲರ್ ಚೇಂಜ್ ಆಗ್ಬೇಕು. ಇನ್ನೊಂದು ಸ್ಮೆಲ್, ವಾಸನೆ ಬರ್ಬೇಕು. ಸ್ಮೆಲ್ ಬರ್ಬೇಕು ಅಥವಾ ವಾಸನೆ, ಓಡರ್ ಬರ್ಬೇಕು. ಮೂರನೇದು ಸ್ಥಿತಿ ಬದಲಾವಣೆ ಆಗಿರ್ಬೇಕು. ಸ್ಟೇಟ್ ಅಂತಿರಲ್ಲ ನೀವು, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಏನಂತೀರಿ? ಘನ, ದ್ರವ, ಅನಿಲ. ಘನ, ದ್ರವ, ಅನಿಲ. ಸೊ ಒಂದು ಕಲರ್ ಬದಲಾವಣೆ ಆಗ್ಬೇಕು, ಇಲ್ಲರ ವಾಸನೆ ಬರ್ಬೇಕು, ಇಲ್ಲಾಂದ್ರ ಸ್ಥಿತಿ ಬದಲಾವಣೆ ಆಗಿರ್ಬೇಕು. ಈ ಮೂರಲ್ಲಿ ಯಾವ್ದಾದ್ರು ಒಂದಾಗ್ಬೇಕು ಅಂದ್ರೆ ನಾವೇನಂತೀವಿ ಅಲ್ಲಿ ರಸಾಯನ ಕ್ರಿಯೆ ನಡೆದದ ಅಂತ ಹೇಳ್ತೀವಿ. ನೀವು ಹಾಲನ್ನ ಏನ್ ಮಾಡ್ರಿ, ಒಂದ್ 2 ದಿನ ಹಂಗೆ ಇಟ್ಬಿಟ್ರ ಏನಾಗ್ತದ? ಹಾಲು ಒಡಿತದ. ಹೌದಿಲ್ಲ? ಹಾಲು ಒಡಿತದ. ಸೊ ಅಲ್ಲಿ ಏನ್ ಮಾಡ್ತದ? ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ತದ. ಹೌದಿಲ್ಲ? ನೀವು ನೀವು ಚಪಾತಿನ ಮಾಡಿಲ್, ನೀವು ಹಿಟ್ಟು ಮಾಡಿಟ್ಟಿರಿ. ಇದು ಏನಂದಿರು, ಚಪಾತಿ ಹಿಟ್ಟಲ್ಲಿ ನೀರ್ ಕಲಸಿ ಇದ್ ಮಾಡಿರ್ತಿರಲ್ಲ, ಏನಂತಾರ ಅದಕ್ಕೆ ನೀವು? ನಾದಿ ಇಡ್ತಿರಿಲ್ಲೋ. ಅದನ್ನ 2-3 ದಿನ ಹಂಗೆ ಇಟ್ಬಿಟ್ರೆ ವಾಸನೆ ಬರ್ಲಿಕ್ಕೆ ಶುರು ಮಾಡ್ತದೆ. ನೀವು ಬಿಸಿ ಬಿಸಿ ಬಜ್ಜಿ ತಗೊಂಡ್ ಬಂದ್ ಒಂದ್ 2 ದಿನ ಮನೆಯಲ್ಲಿ ಇಟ್ಬಿಟ್ರೆ ಏನಾಗ್ತದ? 2 ದಿನ ಮನೆಯಲ್ಲಿ ಇಟ್ಕೊಳ್ಳಿ ಏನಾಗ್ತದ? ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಅಲ್ಲಿ ಯಾವ್ದೋ ಒಂದು ರಸಾಯನ ಕ್ರಿಯೆ ನಡಿಲಿಕ್ಕತ್ತದ. ಸರಿ ಅದ ಇಲ್ಲೋ? ಅಲ್ಲಿ ಯಾವ್ದೋ ಒಂದು ರಸಾಯನ ಕ್ರಿಯೆ ನಡಿಲಿಕ್ಕತ್ತದ. ಸೊ ಅದು ರಸಾಯನ ಕ್ರಿಯೆ, ಅದು ರಸಾಯನ ಶಾಸ್ತ್ರ. ಏನ್ ನಡಿಲಿಕ್ಕತ್ತದ, ಏನ್ ಆಗ್ಲಿಕ್ಕತ್ತದ? ಸೊ ಅಲ್ಲಿ ಏನ್ ನೋಡ್ಬೋದು ನಾವು? ಲೋಹಗಳು ಏನಾಗ್ತಾವಲ್ಲ, ರಸ್ಟಿಂಗ್ ಆಗ್ತಾವ. ರಸ್ಟಿಂಗ್ ಏನಂತೀರಿ ನೀವು ಕನ್ನಡದೊಳಗ? ತುಕ್ಕು ಹಿಡಿಯುವುದು. ಕಬ್ಬಿಣ ಯಾಕೆ ತುಕ್ಕು ಹಿಡಿತದ? ಕಬ್ಬಿಣ ತನ್ನ ಅಕ್ಕಪಕ್ಕದಲ್ಲಿ ಇರುವಂತಹ ಆಕ್ಸಿಜನ್ ಗ್ಯಾಸ್ ಅನಿಲದೊಂದಿಗೆ ವರ್ತನೆಗೊಂಡು ಅಲ್ಲೇನಾಗ್ತದ? ಅದು ತುಕ್ಕು ಹಿಡಿತದ. ಸೊ ಆ ತರ ಎಲ್ಲಾ ವಿಷಯಗಳು ರಸಾಯನ ಕ್ರಿಯೆಯಲ್ಲಿ ಬರ್ತಾವ. ಓಕೆ. ಸ್ಥಿತಿ ಬದಲಾವಣೆ ಇವೆಲ್ಲ ಕೂಡ ರಸಾಯನ ಕ್ರಿಯೆಯಲ್ಲಿ ಬರ್ತಾವ. ಜೀವಶಾಸ್ತ್ರ ನಿಮಗ ಬಹಳ ಸರಳ. ನೀವು ಹೆಸರು ನೋಡಿದ ಕೂಡ್ಲೇನೆ ಹೇಳ್ಬಹುದು ಜೀವಶಾಸ್ತ್ರ ಅಂದ್ರೆ ಏನಂತೀವಿ. ಜೀವಶಾಸ್ತ್ರ ಅಂದ್ರೆ ಅಥವಾ ಬಯಾಲಜಿ ಅಂದ್ರೆ ಜೀವಿಗಳ ಬಗ್ಗೆ ಸರ್. ಜೀವಿಗಳ ಬಗ್ಗೆ. ಒಂದು ಪ್ಲಾಂಟ್ ಬಾಡೀಸ್, ಇನ್ನೊಂದು ಅನಿಮಲ್ ಬಾಡೀಸ್. ಸರಿಯದಿಲ್ಲ? ಪ್ರಾಣಿ ಮತ್ತು ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ. ಸಸ್ಯ ಮತ್ತು ಪ್ರಾಣಿಶಾಸ್ತ್ರ. ಸೊ ಇವೆಲ್ಲದರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಜೀವಶಾಸ್ತ್ರ ಅಂತ ಹೇಳ್ತೀವಿ. ಸರಿಯದ? ಇವೆಲ್ಲಾ ಕೂಡ ನಿಮ್ಮ ವಿಜ್ಞಾನದಲ್ಲಿ ಬರ್ತಾವ. ನೀವು 1ನೇ ಇದ್ದಾಗಿಂದ ನೀವು ಮೊದಲನೇ ಪಾಠ ಯಾವ್ದು ಕಲಿತೀರಿ ಹೇಳ್ರಿ? ಪರಿಸರ ಬಗ್ಗೆ ಕಲಿತೀರಿ. ಹೌದಿಲ್ಲ? ವಿಜ್ಞಾನದಲ್ಲಿ 1ನೇ ಪಾಠ ನೀವು ಕಲಿಯೋದು 1ನೇ, 2ನೇ, 3ನೇ, 4ನೇ, 5ನೇ ಪರಿಸರ ಬಗ್ಗೆ ಕಲಿತೀರಿ. ಪರಿಸರ ಒಳಗೆ ಏನೇನದ? ಗಿಡ, ಮರ, ಪ್ರಾಣಿ, ಪಕ್ಷಿ, ಗಿಡಗಳು ಯಾವ ತರ ಬೆಳಿತಾವು, ಬೇರು ಅಂದ್ರೆ ಏನು, ಕಾಂಡ ಅಂದ್ರೆ ಏನು, ಹೂ ಹೆಂಗ್ ಬರ್ತದ. ಸರಿಯಾದ ಇಲ್ಲೋ? ಅದರ ತಕ್ಕಂಗ್ ಪ್ರಾಣಿಗಳು ಯಾವ್ಯಾವ ವಿಧ, ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು. ಆ ಪ್ರಾಣಿಗಳ ಊಟ ಮಾಡಿದ ಕೂಡಲೇ ಒಳಗ್ ಹೋಗಿ ಯಾವ ತರ ಜೀರ್ಣಕ್ರಿಯೆ ಆಗ್ತದ. ಸೊ ಇವೆಲ್ಲಾ ವಿಷಯಗಳು ನೀವು ಜೀವಶಾಸ್ತ್ರದಲ್ಲಿ ಕಲಿತೀರಿ. ಸರಿಯಾದ ಇಲ್ಲೋ? ಪರಿಸರದ ಬಗ್ಗೆ. ಓಕೆ.
ಆಮೇಲೆ ಮತ್ತೆ ನಿಧಾನ ಜೀವಕೋಶಗಳ ಬಗ್ಗೆ ರೀ. ಜೀವಕೋಶಗಳ ಬಗ್ಗೆ, ಅಲ್ಲಿ ಹೆಂಗ ಆಹಾರ ಉತ್ಪತ್ತಿ ಆಗ್ತದ, ಫೋಟೋಸಿಂಥಸಿಸ್ ಪ್ರೊಸೆಸ್, ಆ ಆಹಾರ ಉತ್ಪತ್ತಿ ಆದ ಯಾವ ತರ ಹೋಗ್ತದ. ನಾವು ಬೇರಿಗೆ ನೀರ್ ಹಾಕ್ತಿವಿ, ಆದ್ರೆ ಆ ನೀರು ಬೇರಿನಿಂದ ಗಿಡದ ಮ್ಯಾಲೆ ಹೈಟ್ ವರ್ಗು ಯಾವ ತರ ತಲುಪ್ತದ, ಝೈಲಮ್ ಮತ್ತು ಫ್ಲೋಯಂ ಮುಖಾಂತರ ತಲುಪ್ತದ. ಇವೆಲ್ಲ ಕೂಡ ಸಸ್ಯಶಾಸ್ತ್ರದಲ್ಲಿ ಬರ್ತಾರ. ಸೂರ್ಯನ ಕಿರಣಗಳು ಎಲೆ ಮೇಲೆ ಬಿದ್ದಾಗ ಎಲೆಯಲ್ಲಿ ಏನಾಗ್ತದ, ಇಲ್ಲೂ ಇರುವಂತ ಜೀವಕೋಶ, ಜೀವಕೋಶದಲ್ಲಿ ಇರುವಂತಹ ಮೈಟೋಕಾಂಡ್ರಿಯಾ, ಅಲ್ಲಿ ಆಹಾರ ಉತ್ಪತ್ತಿ ಕ್ರಿಯೆ ನಡೀತದ. ಸೊ ಇವೆಲ್ಲಾ ವಿಷಯಗಳು ನಾವೇನ್ ಮಾಡ್ತೀವಿ, ಸಸ್ಯಶಾಸ್ತ್ರದಲ್ಲಿ ಕಲಿತೀವಿ. ಸರಿ ಅದ? Yes, sir. ಪ್ರಾಣಿಶಾಸ್ತ್ರದಲ್ಲಿ ಅಂಗ, ಅಂಗಾಂಶ, ಹೌದಿಲ್ಲ? ಅಂಗ, ಅಂಗಾಂಶ, ಕಣದಂಗಗಳು. ಕಣದಂಗಗಳು, ಜೀವದ ಮೂಲಗಳು. ಇವೆಲ್ಲಾ ವಿಷಯಗಳು, ಹೌದಿಲ್ಲ? ಲೈಬೋಸೋಮ್. ಇವೆಲ್ಲಾ ಕೂಡ ನಾವು ಪತ್ರರಂಧ್ರಗಳು. ಎಸ್, ಇವೆಲ್ಲ ಕೂಡ ನಾವು ಜೀವಶಾಸ್ತ್ರದಲ್ಲಿ ಕಲಿತೀವಿ, ಹೌದಿಲ್ಲ? ಸೊ ಪ್ರಾಣಿಗಳಲ್ಲಿ ಮತ್ತೆ ನೀವು ವಿಂಗಡಣೆ ಮಾಡಬಹುದು. ಪತ್ರರಂಧ್ರಗಳು. ಎಸ್, ಪತ್ರರಂಧ್ರಗಳು, ಇವೆಲ್ಲಾ ವಿಷಯಗಳು ನಾವು ಇಲ್ಲಿ ಕಲಿತೇವೆ. ಸರಿಯದಾ? ಸೊ ಇದು ಒಟ್ಟು ನೀವು ಒಂದನೆತ್ತೆ, ಎಸ್, ಒಟ್ಟು ಒಂದನೆತ್ತೆ, ಎರಡನೆತ್ತೆ, ಮೂರನೆತ್ತೆ, ನಾಲ್ಕನೆತ್ತೆ, ಐದನೆತ್ತೆ ಒಳಗ ನೀವು ಕಲಿಯೋದು ಪರಿಸರ, ಒಟ್ಟು ವಿಜ್ಞಾನ. ಅದಾದ ಕೂಡ್ಲೆ ಏನಾಗ್ತದ, ಭೌತ, ರಸಾಯನ ಮತ್ತು ಜೀವ ಅಂತ ಹೇಳಿ ಅದ್ರೊಳಗೆ ವಿಂಗಡಣೆ ಆಗ್ತದ. ಭೌತದಲ್ಲಿ ಬರುವಂತಹ ಇವೆಲ್ಲಾ ವಿಷಯಗಳು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ನಿಸರ್ಗದಲ್ಲಿ ನೀವೇನೇನ್ ಕಾಣ್ತೀರಿ ಅದಕ್ಕೆಲ್ಲ ಕಾರಣ, ಅದಕ್ಕೆಲ್ಲ ಉತ್ತರ, ಆ ವಿಷಯಗಳನ್ನ ಅಧ್ಯಯನ ಮಾಡೋದು ಅದೇ ಭೌತಶಾಸ್ತ್ರ. ರಸಾಯನದಲ್ಲಿ ರಾಸಾಯನಿಕವಾಗಿ ಯಾವ್ಯಾವ ರೀತಿ ಕ್ರಿಯೆಗಳು ನಡಿಲಿಕ್ಕತ್ತವ, ಯಾವ ರೀತಿ ಸ್ಥಿತಿ ಬದಲಾವಣೆ ಆಗ್ಲಿಕ್ಕತ್ತದ, ಯಾವ ರೀತಿ ಬಣ್ಣ ಬದಲಾವಣೆ ಆಗ್ಲಿಕ್ಕತ್ತದ, ಯಾವ ರೀತಿ ಓಡರ್ ವಾಸನೆ ಬರ್ಲಿಕ್ಕತ್ತದ, ಅಥವಾ ಒಳಗಡೆ ಯಾವ್ಯಾವ ರೀತಿಯ ಕ್ರಿಯೆಗಳು ನಡಿಲಿಕ್ಕತ್ತವ, ಅವೆಲ್ಲ ಅಧ್ಯಯನ ಮಾಡೋದು ರಸಾಯನ ಭಾಗ. ಅದ್ರಲ್ಲಿ ಮತ್ ನಾವು ಧಾತುಗಳನ್ನು ಕಲಿತೀವಿ. ಲೋಹ, ಲೋಹ, ಧಾತುಗಳು, ಧಾತುಗಳ ರಚನೆ, ಲೋಹಗಳ ರಚನೆ, ಅಲೋಹಗಳ ರಚನೆ. ಲೋಹಗಳನ್ನ ನಾವು ಲೋಹಗಳು ಅಂತಾನೆ ಯಾಕೆ ಕರಿತೀವಿ, ಅಲೋಹಗಳು ಯಾಕೆ ಅಲೋಹಗಳು ಅದಾವ, ಹೌದಿಲ್ಲ? ಅನಿಲ, ಅದನ್ನ ಅನಿಲ ಅಂತಾನೆ ಯಾಕಂತೀವಿ ನಾವು, ಘನದ ಯಾಕಂತೀವಿ, ದ್ರವ ಇದ್ದಿದ್ದನ್ ದ್ರವ ಅಂತ ಯಾಕಂತೀವಿ. ಸೊ ಇವೆಲ್ಲಾ ವಿಷಯಗಳನ್ನ ನಾವು ಡೀಟೇಲ್ಸ್ ಬಹಳ ಡೀಪ್ ಆಗಿ ಅಭ್ಯಾಸ ಮಾಡೋದು ಈ ಭಾಗದಲ್ಲಿ. ಎರಡು ಅಣುಗಳನ್ನ ಮಿಕ್ಸ್ ಮಾಡಿದಾಗ ಏನಾಗ್ತದ, ಅಥವಾ ಎರಡು ಧಾತುಗಳನ್ನ ನಾವು ಮಿಕ್ಸ್ ಮಾಡಿದಾಗ ಏನಾಗ್ತದ, ಎರಡು ಸಂಯುಕ್ತಗಳನ್ನ ಮಿಕ್ಸ್ ಮಾಡಿದಾಗ ಏನಾಗ್ತದ. ಸೊ ಇವೆಲ್ಲ ವಿಷಯಗಳು ನಾವು ಕೆಮಿಸ್ಟ್ರಿ, ರಸಾಯನದ ಭಾಗದಲ್ಲಿ ಕಲಿತೇವೆ. ಜೀವಶಾಸ್ತ್ರದಲ್ಲಿ ಒಂದು ಮೇನ್ಲಿ ಸಸ್ಯ ಮತ್ತು ಪ್ರಾಣಿ ಎರಡು ಡೀಟೇಲ್ಸ್ ಭಾಗವನ್ನು ನಾವು ಜೀವಶಾಸ್ತ್ರ ಕಲಿತೀವಿ. ಇದು ನಿಮ್ದು ಒಟ್ಟು ವಿಜ್ಞಾನ, ತಿಳಿತಲ್ಲ? ಎಸ್. ಈಗ ನಾನ್ ನಿಮಗ್ ಕಲ್ಸೋದು ಇದು ಭೌತಶಾಸ್ತ್ರ, ಫಿಸಿಕ್ಸ್. ಇದನ್ನ ನಾನ್ ನಿಮಗ್ ಕಲಿಸ್ತೇನೆ. ಇವೆಲ್ಲಾ ವಿಷಯಗಳು ನಾವು ತಿಳ್ಕೊಳ್ಳೋದು ವಿಧಾನ ಒಂದೊಂದಾಗಿ ತಿಳಿತಲ್ಲ? ಸರ್. ಎಸ್. ಸೊ ಇದನ್ನೆಲ್ಲ ಕಲಿಯೋಕ್ಕಿಂತ ಮೊದ್ಲು ನಾನು ವಿಷಯ ಹೇಳಿಕ್ ಮರ್ತೆ. ಭೌತಶಾಸ್ತ್ರದಲ್ಲಿ ಇನ್ನೊಂದು ಭಾಗ ಬರ್ತದ, ಅದು ವಿದ್ಯುತ್ ಶಕ್ತಿ. ಕಾಣಿಸ್ತದಿಲ್ಲೋ ನಮ್ಮ ಅಕ್ಕಪಕ್ಕ ವಿದ್ಯುತ್ ಶಕ್ತಿ, ಕರೆಂಟ್. ಅದನ್ನು ಇದ್ರಾಗ ಬರ್ತದ. ಸೊ ವಿದ್ಯುತ್ ಶಕ್ತಿ ಹೇಳಲಿಕ್ ಮರ್ತೆ, ಅದೊಂದು ಬಹಳ ದೊಡ್ಡ ವಿಷಯ. ವಿದ್ಯುತ್ ಶಕ್ತಿ ಅದನ್ನು ಬರ್ಕೊಡ್ರಿ. ವಿದ್ಯುತ್ ಶಕ್ತಿ, ಕರೆಂಟ್, ಅದೊಂದು ದೊಡ್ಡ ಭಾಗ ಅದ, ಅದನ್ನ ಮರಿಬಾರ್ದ. ಹೇಳ್ರಿ, ನಿನ್ ಪ್ರಶ್ನೆ ಏನಪ್ಪಿ? ಹೇಳ್ಪಿ. ಡೌಟ್ ಯಾರ್ದು? ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಅವ್ ಎದ್ರಲ್ಲಿ ಬರ್ತವ ಸರ್? ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಜೀವಶಾಸ್ತ್ರ, ಬಯಾಲಜಿ. ಚಲೋ ಕಂಟಿನ್ಯೂ ಮಾಡೋಣ. ಸೊ ಭೌತಶಾಸ್ತ್ರವನ್ನ ನಾವು ಅಭ್ಯಾಸ ಮಾಡ್ಬೇಕಂದ್ರ ಕೆಲವೊಂದು ಪ್ರಶ್ನೆಗಳನ್ನ ನಾವಾಗೆ ಹಾಕೋಬೇಕಾಗ್ತದೆ. ನಮ್ ನಿಸರ್ಗದಲ್ಲಿ ಕಾಣುವಂತ ಕೆಲವೊಂದು ವಿಷಯಗಳು ಅಥವಾ ಪ್ರಶ್ನೆಗಳನ್ನ ನಾವಾಗಿ ಹಾಕೋಬೇಕು. ನಾನ್ ನಿಮಗ್ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಓಕೆ? ಒಂದು ಟೇಬಲ್ ಅದ, ಆ ಟೇಬಲ್ ಮೇಲೆ, ಈ ಟೇಬಲ್ ಮೇಲೆ ಏನದ ಅಂದ್ರ ಒಂದು ಚಹಾ ಕಪ್ ಇಟ್ಟಿದ್ದೀನಿ. ಏನು? ಚಹಾ ಕಪ್. ಆ ಚಹಾ, ಇದ್ರೊಳಗ್ ಚಹಾ ಅದ, ಚಹಾ ಟೀ. ಓಕೆ? ಚಹಾ ಏನದ? ಬಿಸಿ ಬಿಸಿ ಅದ. ಹೆಂಗದ? ಬಿಸಿ ಬಿಸಿ ಆಗಿದೆ. ಬಿಸಿ ಬಿಸಿ ಚಹಾ ಅದ. ಇದನ್ನ ಟೇಬಲ್ ಮೇಲೆ ಇಟ್ಟೇನ್ ಮಾಡ್ತೀನಿ, ಒಂದ್ ಸ್ವಲ್ಪ ಹೊರಗಡೆ ಹೋಗೋದದ, ನಂಗೆ ಕೆಲ್ಸ ಅದ, ನಾನು ಹೋಗ್ ಬರ್ತೀನಿ. ಒಂದ್ 15 ನಿಮಿಷ ಬಿಟ್ಟು ಬರ್ತೀನಿ. ಚಹಾ ಏನಾಗಿರ್ತದ? ತಣ್ಣಗಾಗಿರ್ತದ, ಹೌದಿಲ್ಲ? ಹೌದು. ಯಾಕೆ ಹಂಗಾಗ್ತದ?
ವಾತಾವರಣದಲ್ಲಿರುವ ತಂಪಿನಿಂದ ವಾತಾವರಣದಲ್ಲಿರುವ ತಂಪು ಏನಾಗ್ತದ? ನೋಡ್ರಿ, ನಾವು ಇಲ್ಲಿ ತನಕ ಶಾಲಿ ಒಳಗೆ ತಾಪಮಾನದಿಂದ ಸರ್. ಓಕೆ, ನಾವು ಇಲ್ಲಿ ತನಕ ಶಾಲಿ ಒಳಗೆ ಏನ್ ಕಲ್ತಿರ್ತೇವ ಅಂದ್ರ ವಾತಾವರಣ ಒಳಗಿರುವಂತಹ ತಂಪು ಚಹಾವನ್ನು ತಂಪು ಮಾಡ್ತದ ಅಂತ ಕಲ್ತಿರ್ತೇವೆ, ಹೌದಿಲ್ವಾ? ಸರಿ, ನನ್ ಪ್ರಶ್ನೆ ಏನೈತಿ, ಹೆಂಗ ತಂಪು ಮಾಡ್ತದ ಅಂತ. ಹೆಂಗ ತಂಪು ಮಾಡ್ತದ? ಬಿಸಿ ಗಾಳಿ ಹೊರಗ್ ಹೋಗ್ರಿ, ತಂಪು ಗಾಳಿ ಒಳಗ್ ಬರ್ತೈತಿ. ಗಾಳಿ ತಂಪು ಗಾಳಿ ಒಳಗ್ ಬರ್ತದ. ಕರೆ, ಚಹಾ ಒಳಗ್ ಹೋಗ್ಲಿಕ್ಕೆ ಏನು ಜಾಗ ಇಲ್ಲ, ಇದು ಚಹಾದ. ಇದು ಚಹಾ ಒಳಗ್ ಹೆಂಗ ತಂಪು ಗಾಳಿ ಹೋಗ್ತದ? ಆ ಚಹಾ ಕಪ್ ಆಜು ಬಾಜು ಗ್ಲಾಸ್ ಇರ್ತೈತಲ್ರಿ, ಅದ್ರ ಮೂಲಕ ಅದು ಉಷ್ಣ ಪ್ರಸಾರ ಆಗ್ತೈತ್ರಿ. ಪ್ರಸಾರ ಆಗಿ ಅದು ಗಾಳಿಯಲ್ಲಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಹಾದು ಹೋಗಿ ಅದ ವೆರಿ ಗುಡ್. ಸೊ ಸಾವಿತ್ರಿ ಒಂದು 40% ಆನ್ಸರ್ ಕರೆಕ್ಟ್ ಹೇಳಿದ, 40% ಆನ್ಸರ್ ಕರೆಕ್ಟ್ ಅದ. ಸರ್ ಅದು ದ್ರವ ಸರ್, ಅದು ಭೂಮಿ ಸರ್ ಏನಪ್ಪಿ? ಹಾ, ಅದು ದ್ರವ ಅಲ್ ಸರ್, ಅದ್ರೊಳಗ ಕಣಗಳು ಸ್ವಲ್ಪ ವಿರಳ ಇರ್ತಾವ ಸರ್, ಹಂಗಾಗಿ ಗಾಳಿ ಅದ್ರೊಳಗ್ ಹೋಗತ್ ಸರ್. ಸೊ ರೇವತಿ ಏನ್ ಹೇಳತ್ತಾಳಂದ್ರ ಆ ದ್ರವ ಸ್ವಲ್ಪ ವಿರಳ ಜಾಗ ಇರ್ತೈತಿ, ಅದಕ್ಕೆ ಗಾಳಿ ಒಳಗ್ ಹೋಗ್ಬಿಡ್ತದ ಅಂತ ಹೇಳತ್ತ. ಓಕೆ, ನಿಮ್ ಮನ್ಯಾಗ ನೀರ್ ಹಂಡಿ ತುಂಬಿಡ್ತಾರಿಲ್ಲೋ, ನೀರ್ ಬಾಲ್ಡಿ ಒಳಗ್ ತುಂಬಿಡ್ತೀರಿ, ಆ ನೀರ್ ಬಾಲ್ಡಿ ಒಳಗ ಗಾಳಿ ಹೋಗ್ತದೇನ್ ಒಳಗ? ಹೋಗಂಗಿಲ್ಲ, ಹಂಗ ಹೋಗಕ್ ಸಾಧ್ಯ ಇಲ್ಲ, ಹೋಗಂಗಿಲ್ಲ. ಸರ್, ಅಭಿಸರಣೆ ಕ್ರಿಯೆ ಮೂಲಕ. ಓಕೆ, ಇನ್ನೊಂದ್ ಪ್ರಶ್ನೆ, ಎರಡನೇ ಪ್ರಶ್ನೆ ಕೇಳ್ತೀನಿ, ಕೇಳಿ. ಎರಡನೇ ಪ್ರಶ್ನೆ, ಎಸ್ ಸರ್. ನಿಮ್ಮ ಮನಿಯೊಳಗ್ ಬಾಗಿಲದ, ಆ ಬಾಗ್ಲಕ್ ಏನದ, ಒಂದು ಹಿಡ್ಕಿ ಅದ. ಹಿಡ್ಕಿ ಬಾಗಿಲ ಹಿಡಿಲಿಕ್ಕೆ ಒಂದಿರ್ತದಿಲ್ಲ ಹಿಡ್ಕಿ. ಹಾನ್ರಿ. ನೀವೇನ್ ಮಾಡಿರಂದ್ರ ಈ ಬಾಗಲನ್ನ ಹಿಡ್ಕಿಯನ್ನ ಚಳಿಗಾಲ ಅಂದ್ರೆ ಈಗೇನ್ ಡಿಸೆಂಬರ್ ನಡೆದಿಲ್ಲ, ಇದು ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದು ಹಿಡ್ಕಿನ ನೀವು ಹಿಡಿದಿರಿ, ಇದು ಬಾಗಿಲ. ಏನ್ ಅನಸ್ತದ? ತಂಪ ಅನಸ್ತದೋ ಬಿಸಿ ಅನಸ್ತದೋ? ನಿಮ್ಮ ನೀವು ಕೈಯಿಂದ ಯಾವಾಗ ಬಾಗಿಲನ್ನ ಹಿಡ್ಕಿಯನ್ನ ಹಿಡಿದು ಬಾಗಿಲು ತೆಗಿತೀರಿ ಬೆಳಗ್ಗೆ ಚಳಿಗಾಲ ಒಳಗ, ನಿಮ್ ಕೈಗೆ ಏನ್ ಅನಸ್ತದ? ತಂಪ ಅನಸ್ತದ. ಯಾಕ ಹಂಗ ಅನಸ್ತದ? ವೇಟ್, ಈಗ ಮೂರನೇ ಪ್ರಶ್ನೆ. ಈಗ ಉತ್ತರ ಕೊಡ್ಬೇಡ್ರಿ. ಈಗ ಮೂರನೇ ಪ್ರಶ್ನೆ, ಇದು ನೀರದ, ನೀವು ಜಳಕ ಮಾಡ್ಲಿಕ್ಕ ನೀರ್ ಕಾಸಾಕಿಟ್ಟಿರಿ. ಓಕೆ, ನೀರ್ ಕಾಸಾಕಿಟ್ಟಿರಿ, ಬಿಸಿ ನೀರ್. ಈ ನೀರ ಕಾಸಾಕ್ ನೀವು ಒಂದು ಬಾಲ್ಡಿ ಒಳಗಿಟ್ಟಿರಿ, ಒಂದು ಬೋಗಾನಿ ಒಳಗ. ತಪ್ಪೇನಾಗ್ತದ? ನೀವ್ ಇದನ್ನ ಮುಟ್ಟಿ ಬಿಡ್ತೀರಿ. ನೀವು ಇದನ್ನ ಮುಟ್ತೀರಿ ಬೋಗಾನಿಯನ್ನು, ಏನಾಗ್ತದ? ಬಿಸಿ ಅನಸೋದು, ತಂಪ ಅನಸೋದು? ಯಾಕ ಹಂಗ ಅನಸದ? ಇದ್ಯಾಕ್ ತಂಪ ಅನ್ಸಿತ್ತು, ಇದ್ಯಾಕ್ ಬಿಸಿ ಅನ್ಸಿತ್ತು? ಲೋಹಗಳು ಉಷ್ಣವನ್ನು ಹರಿಯಲು ಬಿಡುತ್ತವೆ. ಲೋಹಗಳು ಉಷ್ಣವನ್ನು ಹರಿಲಿಕ್ ಬಿಡುತ್ತದೆ. ಅಭಿಷೇಕ್ ಅನ್ಲಿಕ್ಕತ್ತ. ಸರಿ ಅದ. ಮತ್ತ ಎಲ್ಲಿಂದ ಎಲ್ಲ ಹರಿತಪ್ಪ ಅಭಿಷೇಕ ಉಷ್ಣ? ಹೌದು, ಕಣಗಳ ಹಂಗಾರಿ ಒತ್ತೊತ್ತ ಇರ್ತಾವಲ್ಲ ರೀ, ಘನವಸ್ತು. ಈಗ ಉಷ್ಣ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ತೈತೋ, ಧಾರವಾಡದಿಂದ ಬೆಳಗಾವಿಗೆ ಬರ್ತೈತೋ ಉಷ್ಣ? ಇಲ್ರಿ ಸರ್, ಅವು ಕಣಗಳು ಒತ್ತೊತ್ತಾಗಿರುವುದರಿಂದ ಒಂದಕ್ಕೊಂದು ಹಂಗಾರೆ ಉಷ್ಣ ಹರಿತೀವಿ, ವಾಹಕವು. ಲೋಹಗಳು ಉಷ್ಣವನ್ನು ಹಾಯಲು ಬಿಡುತ್ತವೆ. ಅಭಿಷೇಕ್ ಅಂತಾನು ಉಷ್ಣ ಹರಿತದ, ಸರಿ ಅದ. ಬಟ್ ಎಲ್ಲಿಂದ ಎಲ್ಲ ಹರಿತದ ಅದು ಅಭಿಷೇಕ್ ಹೇಳ್ಬೇಕು. ಓಕೆ, ಇರ್ಲಿ. ಲೋಹಗಳ ಮೂಲಕ. ಓಕೆ, ಲೋಹಗಳಿಗೆ ಹರಿತದ. ಮತ್ತ ಬಾಗಿಲ ಯಾಕ ತಂಪಿರ್ತೈತಿ ಅಂದ್ರ ಅದ ಹೊರಗೆಲ್ಲ ವಾತಾವರಣ ಎಲ್ಲಾ ತಂಪಿರ್ತೈತಿ, ಆ ಕಾರಣದಿಂದ ಅದು ಕೂಡ ತಂಪಾಕೈತಿ. ಇಲ್ಲಿ ವಿಸರಣೆ ಕ್ರಿಯೆ ನಡ್ತೈತಿ.
ಇಲ್ಲಿ ನೀರ್ ಬಿಸಿ ಯಾಕೆ ಆಗೈತೆ ಅಂದ್ರ ಅದ ನೀರಿನ ಕಣಗಳು ನಾವ ಇಲ್ಲಿ ಕೆಳಗ ಉಷ್ಣವನ್ನ ಕೊಟ್ಟಾಗ ಆ ನೀರಿನಲ್ಲಿರುವ ಕಣಗಳು ಅವು ಬಿಸಿ ಆಗ್ತಾವ್ರಿ. ಅದ ಇಲ್ಲಿ ಕೂಡ ವಿಸರಣೆ ಕ್ರಿಯೆ ನಡಿತೈತ್ರಿ. ಇದ ಕೆಳಗಿರೋ ನೀರಿನ ಕಣಗಳು ಸ್ವಲ್ಪ ಬಿಸಿ ಆದ್ಮೇಲೆ ಮ್ಯಾಗ ಹೋಗ್ತಾವ್ರಿ. ಮತ್ ಮ್ಯಾಗಿನ ಕಣಗಳು ಅಲ್ಲಿ ಸ್ವಲ್ಪ ಬಿಸಿ ಕಡಿಮೆ ಇರೋದ್ರಿಂದ ಅಲ್ಲಿ ಕಣಗಳು ಕೆಳಗ್ ಬರ್ತಾವ. ಹೀಗೆ ಕ್ರಿಯೆಗಳು ವರೆದು ಅದ ಬಿಸಿ ಆಕೈತಿ. ವೆರಿ ಗುಡ್. ನೀ ಹೇಳಿದ್ದ ಆನ್ಸರ್ ಸರಿ ಅದ, ಉತ್ತರ ಸರಿ ಅದ. ಇನ್ನೂ ಅದಕ್ಕೆ ಪಾಲಿಶ್ ಮಾಡ್ಬೇಕು ಸ್ವಲ್ಪ. ಉಷ್ಣ ಎಲ್ಲಿಂದ ಎಲ್ಲ ಹರಿತದ ಅನ್ನೋದಕ್ಕೆ ನನಗ್ ಉತ್ತರ. ಹೇಳಪ್ಪಿ ಮತ್ ಯಾರು ಹೇಳ. ಲೋಹಗಳ ಮೂಲಕ. ಸೆಕೆಂಡ್ ಬಂತ್ರಿ ನಮ್ ಕೈಯಿಂದ ರೀ ಕೆಳಗೆ ಹಿಡಿಕೆ ಕೊಟ್ಟಿರೋ ಉಷ್ಣ ಹರಿತೈತ್ರಿ, ಉಷ್ಣದಿಂದ. ಅದಕ್ಕ ನಮ್ ಕೈ ತಂಪಾಗ್ತೈತ್ರಿ. ಪ್ರೀತಿ ಹೇಳಪ್ಪಿ, ಏನ್ ಹೇಳಿದ್ಯಾಗಲೇ ನಂಗೆ ಗೊತ್ತಾಗ್ಲಿಲ್ಲ. ಅದ ಕುದಿಯೋವಾಗ 100 ಡಿಗ್ರಿ ಸೆಲ್ಸಿಯಸ್ ತಾಪ ಇರ್ತೈತ್ರಿ, ಅದರಿಂತ್ರ ಬಿಸಿ ಆಗ್ತೈತಿ. ಸರಿ ಐತಿ. ಮತ್ ಬಾಕಿದವ್ರು ಮತ್ತೆ ಹೇಳಿ. ಕಡಿಮೆ ಸಾಂದ್ರತೆ ಪ್ರದೇಶದಿಂದ ಹೆಚ್ಚಿನ ಸಾಂದ್ರತೆ ಪ್ರದೇಶಕ್ಕೆ ಹೋಗು. ಸರ್ ಕೆಳಗಿರಿ ಉಷ್ಣ ಕೊಟ್ಟಿರ್ತೀವ್ರಿ, ಬೋಗಾಣಿ ಕಾಯ್ತಿತ್ರಿ. ಉತ್ತರ ನೋಡ್ರಿ. ಮೊದಲನೇದ ನಿಯಮ ನೀವು ತಿಳ್ಕೊಬೇಕು. ನಿಸರ್ಗದ ಏನ್ ನಿಯಮ ಆಯ್ತಂದ್ರ ಉಷ್ಣ ಏನದಲ್ಲ, ಈ ಉಷ್ಣ ಅನ್ನೋದು ಯಾವಾಗ್ಲೂ ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್ ಫ್ಲೋ. ಎಲ್ಲಿಂದ ಎಲ್ಲಿಗೆ? ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್ ಅಂದ್ರೆ ಏನು? ಅಧಿಕ ತಾಪದಿಂದ ಕಡಿಮೆ ತಾಪದ ಕಡೆಗೆ ಉಷ್ಣ ಅನ್ನೋದು ಹರಿತದ. ಉಷ್ಣ ಅಂದ್ರೆ ಹೀಟ್. ಸೊ ಉಷ್ಣ ಅನ್ನುವಂಥದ್ದು ಯಾವಾಗೂ ಹರಿತಿರ್ತದ. ಉಷ್ಣ ಎಲ್ಲಿಂದ ಎಲ್ಲಿ ಹರಿತದ ಅಂತ ಕೇಳಿದ್ರೆ ಉಷ್ಣ ಅಧಿಕ ತಾಪದಿಂದ ಕಡಿಮೆ ತಾಪದ ಕಡೆ ಹರಿತದ. ಈ ಎರಡನೇ ಪ್ರಶ್ನೆ ನಾನೇನ್ ಕೇಳಿದ್ದೆ ಅಂದ್ರೆ, ಚಳಿಗಾಲದಲ್ಲಿ ನಾವು ಹಿಡಿಕೆಯನ್ನು ಹಿಡಿದಾಗ ತಂಪು ಯಾಕೆ ಅನಿಸ್ತದ ಅಂತ ಹೇಳಿ. ಚಳಿಗಾಲದಲ್ಲಿ ಏನಾಗಿರ್ತದ, ನಾವು ಮನೆ ಒಳಗಿರ್ತೀವಿ. ಓಕೆ, ಸೊ ಬಾಗಿಲದ ಹಿಡಿಕಿ ಏನಾಗಿಬಿಟ್ಟಿರ್ತದ, ತಂಪಾಗಿಬಿಟ್ಟಿರ್ತದ. ಹೊರಗಡೆ ಇರುವಂತಹ ವಾತಾವರಣ ತಂಪು ಇರೋದ್ರಿಂದ, ತಾಪಮಾನ ಕಡಿಮೆ ಇರೋದ್ರಿಂದ ಬಾಗಿಲಿನ ಹಿಡಿಕಿ ಏನಾಗ್ಬಿಟ್ಟಿರ್ತದ, ತಂಪಾಗಿಬಿಟ್ಟಿರ್ತದ. ಅವಾಗ ನಮ್ಮ ಬಾಡಿ ಟೆಂಪರೇಚರ್, ನಮ್ಮ ದೇಹದ ಟೆಂಪರೇಚರ್, ನಮ್ಮ ದೇಹದ ತಾಪಮಾನ ಹೆಚ್ಚಿರ್ತದ. ಇದೇನ್ ಬಾಗಿಲಿನ ಹಿಡಿಕಿಯ ತಾಪಮಾನ ಕಡಿಮೆ ಇರ್ತದ. ಸೊ ನಾವ್ ಅದನ್ನ ಯಾವಾಗ ಹಿಡಿತೀವಿ, ಉಷ್ಣ ಎಲ್ಲಿಂದ ಎಲ್ಲಿ ಹೋಗ್ತದ, ನಮ್ಮ ದೇಹದಿಂದ ಹಿಡಿಕಿಗೆ ಹೋಗ್ತದೋ, ಹಿಡಿಕಿಯಿಂದ ನಮ್ ದೇಹಕ್ಕೆ ಬರ್ತದೋ? ನಮ್ಮ ದೇಹದಿಂದ ಕಿಟಕಿ ನಮ್ಮ ದೇಹದ ತಾಪಮಾನ ಹೆಚ್ಚಿರ್ತದೆ. ಯಾಕಂದ್ರೆ ನಮ್ ದೇಹ ಬಿಸಿ ಇರ್ತದ, ಆ ಹಿಡಿಕಿ ತಂಪಾಗಿರ್ತದ. ಸೊ ನಾವು ಹಿಡಿಕಿಯನ್ನು ಹಿಡಿದಾಗ ನಮ್ಮ ದೇಹದಿಂದ ಉಷ್ಣ ಹೊರಗೆ ಹೋಗ್ತದ. ನಮ್ಮ ದೇಹ ಉಷ್ಣವನ್ನ ಕಳ್ಕೋತದ. ನಮ್ಮ ದೇಹದಲ್ಲಿರುವಂತಹ ಉಷ್ಣ ಏನಾಗ್ತದ, ಹಿಡ್ಕಿ ಒಳಗೆ ಹೋಗ್ತದ. ಅದಕ್ಕೆ ನಮಗೇನ್ ಅನಿಸ್ತದ, ತಂಪು ಅನಿಸ್ತದ. ಯಾವಾಗ ನಾವು ಉಷ್ಣವನ್ನು ಗಳಿಸ್ತೀವಿ, ಹೀರ್ಕೊಳ್ತೀವಿ, ನಮಗ್ ಬಿಸಿ ಅನಿಸ್ತದ. ಯಾವಾಗ ಉಷ್ಣವನ್ನ ನಾವು ಕಳ್ಕೊಳ್ತೀವಿ, ನಮಗ್ ತಂಪು ಅನಿಸ್ತದ. ಇಲ್ಲೇನಾಗ್ತದ ಅಂದ್ರ, ಇದೇನ್ ನಮ್ದ ಬೋಗಾನಿ ಅದಲ್ಲ, ನೀರಿನ ತೊಟ್ಟಿ ಅದಲ್ಲ, ಇದು ಬಿಸಿ ಬಿಸಿಯೇ ಇರ್ತದ. ಯಾವಾಗ ನಾವ್ ಅದನ್ನ ಮುಟ್ತೀವಿ, ನಮ್ಮ ದೇಹದ ತಾಪ ಮತ್ತು ಇದರ ತಾಪ ಎರಡರಾಗ ಯಾವ್ದು ಹೆಚ್ಚಿರ್ತದ? ಬೋಗಾಣಿಯ ತಾಪ ಹೆಚ್ಚಿರ್ತದ. ಬೋಗಾಣಿಯ ತಾಪ ಅಥವಾ ನೀರಿನ ತಾಪ ಹೆಚ್ಚಿರ್ತದ. ಸೊ ನಾವು ಅದಕ್ಕೆ ಮುಟ್ಟಿದಾಗ ಎಲ್ಲಿಂದ ಎಲ್ಲಿ ಉಷ್ಣ ಹರಿತದ? ಬೋಗಾಣಿಯಿಂದ ನಮ್ಮ ದೇಹ. ಅಂದ್ರ ನಾವು ಉಷ್ಣವನ್ನು ಗಳಸಾಕತೇವೋ ಕಳ್ಕೊಳಕತೇವೋ? ಹಾ. ಸೊ ನಮ್ಮ ದೇಹ ಒಳಗ ಹೆಚ್ಚಿಗೆ ಉಷ್ಣ ಬರ್ಲಿಕ್ಕತ್ತದ, ನಮ್ಮ ದೇಹ ಉಷ್ಣವನ್ನ ತಗೊಳ್ಲಿಕ್ಕತ್ತದ. ಅದಕ್ಕೆ ನಮ್ಗೆ ಏನ್ ಅನಸ್ತದ, ಬಿಸಿ ಅನಸ್ತದ. ತಿಳಿದು ಗೊತ್ತಾತಲ್ಲ? ಜಳಕ ಮಾಡಾಕ ಬಿಸಿ ಬಿಸಿ ನೀರ್ ತಗೊಂಡಾಗ ಆ ನೀರೊಳಗ್ ನೀವು ಕೈ ಹಾಕಿದಾಗ ನಿಮ್ ಕೈಗೆ ಬಿಸಿ ಅನಸ್ತದ. ಆಮೇಲೆ ಕೈ ಹೊರಗ್ ತೆಗಿತೀರಿ, ನೀವು ಹಿಂಗಿಂಗ್ ಮಾಡ್ತೀರಿ. ಯಾಕೆ ಹೊರಗ್ ತೆಗಿತೀರಿ ಕೈ? ಬಿಸಿ ಯಾಕೆ ಅನ್ಸಿತ್ತು? ಅದರಲ್ಲಿ ಉಷ್ಣ ಜಾಸ್ತಿ. ಹಾ, ಹಂಗಲ್ಲ. ಉಷ್ಣ ಎಲ್ಲ ಹರಿತು? ಬಿಸಿ ನೀರಿನಲ್ಲಿರೋ ಉಷ್ಣ ನಮ್ಮ ದೇಹದೊಳಗ ಹರಿತ್ರಿ. ಹಾ, ನೀರಿನೊಳಗಿರುವಂತಹ ಉಷ್ಣ ನಮ್ಮ ಕೈ ಒಳಗ್ ಪ್ರವೇಶ ಮಾಡಿದಾಗ ನಮ್ಮ ದೇಹದ ಉಷ್ಣ ಹೆಚ್ಚಾಯ್ತು. ಅವಾಗ ನಮಗ್ ಈ ಕೈಗೆ ಏನ್ ಅನಿಸಿತು? ಬಿಸಿ ಬಿಸಿ ಅನಿಸಿತು.
ಅದಕ್ ನಾವ್ ಕೈ ತೆಗಿತೇವ್, ಸರಿ ಆತಲ್ವ? ಹಾ ರೀ. ಈ ಕೇಸ್ ಒಳಗ್ ಹೇಳ್ರಿ, ಈಗ ಚಹಾದ್ ಹೇಳ್ರಿ. ಈ ಚಹಾ ಯಾಕೆ ತಂಪಾಗ್ಲಿಕ್ಕದ, ಬಿಸಿದ್ ತಣ್ಣಗಾಗ್ತದ ಯಾಕೆ ಹೇಳ್ರಿ? ಈಗ ನೋಡೋಣ ಹೇಳ್ರಿ. ವಾತಾವರಣದಲ್ಲಿ ತೇವಾಂಶ ಬಿಸಿ ಚಹಾದಿಂದ ಉಷ್ಣ ವಾತಾವರಣ ಕರಿಯುತ್ತದೆ. ವೆರಿ ಗುಡ್, ವೆರಿ ಗುಡ್. ಅಂದ್ರೇನು, ವಾತಾವರಣದ ತಾಪಮಾನ ಕಡಿಮೆ ಅದ, ಈ ಚಹಾ ತಾಪಮಾನ ಹೆಚ್ಚದ. ಅದಕ್ಕೆ ಏನಾಗ್ತದ, ಚಹಾದೊಳಗಿನ ಉಷ್ಣ ತಾಪಮಾನ, ಉಷ್ಣ ಏನಾಗ್ತದ, ವಾತಾವರಣ ಕರಿತದ. ಹಾ, ಸೊ ಚಹಾ ಏನಾಗ್ತದ, ಉಷ್ಣವನ್ನ ಕಳ್ಕೋತದ, ಅದಕ್ಕೆ ಇದ್ರ ತಾಪಮಾನ ಕಡಿಮೆ ಆಗ್ತದ. ಸೊ ಏನಾಗ್ತದ, ಚಹಾ ತಣ್ಣಗಾಗ್ತದ. ಈಗ ತಿಳಿತ? ಐಡಿಯಾ ಬಂತಲ್ಲ ಇದ್ರ ಬಗ್ಗೆ? ಎಸ್ ಸರ್. ಓಕೆ. ಸೊ ಇದು ನಿಮಗೆಲ್ಲ, ನೀವು ಮತ್ತ ಹಿಂಗ ನಿಸರ್ಗವನ್ನು ನೋಡುವಾಗ ಅಥವಾ ನಿಮ್ಮ ಜೀವನ ಕ್ರಿಯೆಗಳು ದಿವಸ ಎದ್ದು ಕೂಡ್ಲೆ ಮಲ್ಕೊಳ್ಳೋ ತನಕ ಬಹಳಷ್ಟು ಸಲ ನಿಮ್ಗ ಬಿಸಿ ಅನಸದ, ಬಹಳಷ್ಟು ಸಮ ನಿಮ್ಗ ತಂಪ ಅನಸದ. ಫಾರ್ ಎಕ್ಸಾಂಪಲ್, ನಿಮ್ಮ ಊರೊಳಗಿರುವಂತ ಗಾಡಿ, ಬೈಕ್ ಇರ್ತದಲ್ಲ, ಬೈಕ್ ದ ಸೈಲೆನ್ಸರ್ ಬಿಸಿ 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 ಆಗಿರ್ತದ. ಸ್ವಲ್ಪ ಗಾಡಿ ಓಡಿ ಬಂದ್ ಕೂಡ್ಲೆ ಸೊ ಅದನ್ನ ನೀವು ಹಿಡಿದು ಬಿಟ್ರ ನಿಮ್ ಕೈ ಏನಸದ, ಬಿಸಿ ಬಿಸಿ ಅನಸದ, ಹೌದಿಲ್ಲ? ಸುಡ್ತದ, ನಿಮ್ ಕೈ ಸುಡ್ತದ, ಕಾಲ್ ಸುಡ್ತದ. ಯಾಕಂದ್ರ ಉಷ್ಣ ಹರಿತದ. ಎಲ್ಲಿಂದ ಎಲ್ಲಿ? ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್, ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದ ಕಡೆಗೆ ಏನಾಗ್ತದ, ಉಷ್ಣ ಹರಿತದ. ಅದಕ್ಕೆ ಏನಾಗ್ತದ, ಅಲ್ಲಿ ತಂಪು ಮತ್ತು ಬಿಸಿ ಅನುಭವಗಳು ಆಗ್ತಾವ. ಚಳಿಗಾಲ ಒಳಗ ನಮಗ ಏನ್ ಅನಸ್ತದ, ತಂಪ ಅನಸ್ತದ. ಯಾಕಂದ್ರೆ ವಾತಾವರಣದ ತಾಪಮಾನ ಕಡಿಮೆ ಆಗಿರ್ತದ, ಸೊ ನಮಗ ತಂಪ ಅನುಭವ. ಆದ್ರೆ ಸಮರ್ ಅಂದ್ರೆ ಬಿಸಿಲುಗಾಲದಲ್ಲಿ ಏನಾಗ್ತದ, ವಾತಾವರಣದ ತಾಪಮಾನ ಹೆಚ್ಚಾಗಿರ್ತದ. ಸೊ ಅದಕ್ಕೆ ನಮಗ ಏನ್ ಅನಸ್ತದ, ಬಿಸಿ ಅನಸ್ತದ. ಗೊತ್ತಾಗತೈತಿ? ಎಸ್ ಸರ್. ಓಕೆ. ಸೊ ಇನ್ನೊಂದು ವಿಷಯ ನಿಮಗ್ ಕೇಳ್ಬೇಕು ನಾನು. ಈಗ ಇದು ಎ, ಇದು ಬೊಗಾನಿ ಎ ಅದ, ಇದು ಎ ಬೊಗಾನಿ ಎ ಅದ. ಇದ್ರೊಳಗ ಬಿಸಿ ನೀರದ, ಹೆಂಗ್ ನೀರದ, ಬಿಸಿ. ಇದು ಬಿ, ಇದು ತಂಪು ನೀರದ. ಇದು ಸಿ, ಇದ್ರೊಳಗೂ ನೀರದ. ಇದು ಬಿಸಿನೂ ಇಲ್ಲ, ತಂಪುನೂ ಇಲ್ಲ, ಬಿಸಿ ಪ್ಲಸ್ ತಂಪು ಎರಡು ಮಿಕ್ಸ್ ಅದ. ಇದು ಬಿಸಿ 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 ನೀರ, ಸುಡು ಸುಡು ನೀರು, ಸುಡು ನೀರು. ಇದು ತಣ್ಣಗಿರುವಂತ ನೀರು, ಹೌದಿಲ್ಲ? ಇದು ಬಿಸಿ ಪ್ಲಸ್ ತಂಪು ಎರಡು ಮಿಕ್ಸ್ ನೀರು. ಗೊತ್ತಾಗತೈತಿ? ನೀವೇನ್ ಮಾಡಿದ್ರ, ನೀವ್ ಎರಡೂ ಕೈ ತಗೊಂಡಿರಿ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್. ಎಡಗೈಯನ್ನ ಬಿಸಿ ಬಿಸಿ ನೀರಲ್ಲಿ ಹಾಕಿದಿರಿ. ಸೊ ಎಡಗೈ ಏನ್ ಅನಸ್ತದ, ಬಿಸಿ ಅನಸ್ತದ. ಬಲಗೈಯನ್ನ ತಂಪು ನೀರಾಗ ಹಾಕಿರಿ, ಏನ್ ಅನಸ್ತದ, ಈಗ ಏನ್ ಮಾಡಿರಿ, ಎರಡೂ ಕೈಯನ್ನು ಹೊರಗ್ ತೆಗಿತೀರಿ. ಸಿ ಅನ್ನುವಂತಹದ್ದು ಏನಿರ್ತದಲ್ಲ, ಅಲ್ಲಿ ಬಿಸಿ ಪ್ಲಸ್ ತಂಪು ಎರಡೂ ನೀರನ್ನು ಮಿಕ್ಸ್ ಮಾಡಿದಾರ. ಸೊ ಅಲ್ಲಿ ಏನಿರ್ತದ, ಸ್ವಲ್ಪ ಮಾಡರೇಟ್ ಇರ್ತದ. ಆ ಬಾಂಡಿಯೊಳಗ ನಿಮ್ ಎರಡೂ ಕೈಯನ್ನ ಹಾಕ್ತಿರಿ. ಅವಾಗ ಎಡಗೈಗೆ ಏನ್ ಅನಸ್ತದ, ಬಲಗೈಗೆ ಏನ್ ಅನಸ್ತದ? ಎಡಗೈಗ್ರಿ ಸ್ವಲ್ಪ ತಂಪತ್ತೈತ್ರಿ, ಬಿ ಕೈಗ ಬಿ ತಂಪಿಗೆ ಹಾಕಿದ್ ನೀರ್ ಅದ್ ಪೂರಾ ತಂಪತ್ತೈತ್ರಿ. ಹಾ, ಮತ್ತ ಹೇಳ್ರಿ. ಏಗ ತಂಪ ಅನಸ್ತೈತ್ರಿ, ಬೀಗ ಬಿಸಿ ಅನಸ್ತೈತ್ರಿ. ಏಕ ತಂಪ ಎಡಗೈಗೆ ತಂಪ ಅನಸ್ತೈತ್ರಿ, ಬಲಗೈಗೆ ಬಿಸಿ ಅನಸ್ತೈತ್ರಿ. ಅನಸ್ತೈತ್ರಿ, ಬಲಗೈಗೆ ಬಿಸಿ ಅನಸ್ತೈತ್ರಿ. ವೆರಿ ಗುಡ್. ಎರಡಕ್ಕೂ ಸೇಮ್ ನೋಡ್ರಿ, ಎರಡೂ ಸೇಮ್ ಆಗಂಗಿಲ್ಲ. ವಿಚಾರ ಮಾಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ, ಅನುಭವ ಮಾಡ್ಕೋರಿ. ಎಡಗೈಯನ್ನ ಬಿಸಿ 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 ಸುಡು ಸುಡು ನೀರಲ್ಲಿ ಹಾಕಿರಿ ಕೈ, ಬಲಗೈಯನ್ನ ತಂಪು ಇರುವಂತ ನೀರಲ್ಲಿ ಹಾಕಿರಿ. ಅದ್ ಹಾಕಿ ಮುಳುಗಿಸಿ ಹೊರಗೆ ತೆಗೆದು ಕೂಡ್ಲೆ ಇಮ್ಮಿಡಿಯೇಟ್ಲಿ ಎರಡೂ ಕೈಯನ್ನು ಇದ್ರೊಳಗೆ ಮುಳುಗಿಸಿರಿ. ಸೊ ಇದು ಎಡಗೈ ಬಿಸಿ 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 ಅನುಭವ ಇಲ್ಲಿ ಆಗಿತ್ತು. ಇಲ್ಲಿ ಕೈ ಹಾಕಿದ ಕೂಡಲೇ ಏನ್ ಅನಸ್ತದ, ಇದಕ್ಕೂ ತಂಪ ಅನಸ್ತದ. ಇಲ್ಲೇನದ, ಇಲ್ಲಿ ಸ್ವಲ್ಪ ಉಷ್ಣ ಕಡಿಮೆ ಅದ. ಸೊ ಇದು ತಂಪ ಅನಸ್ತದ. ಈ ಬಲಗೈ ನೀವು ತಂಪು ನೀರೊಳಗೆ ಹಾಕಿಟ್ಟಿದ್ರಿ,
ಇದ್ರೊಳಗ್ ಹಾಕ್ಬಿಟ್ರೆ ಒಮ್ಮೆ ಏನ್ ಅನಸ್ತದ? ಬಿಸಿ ಅನಸ್ತದ. ಸೊ ಎಡಗೈ ಏನ್ ಹೇಳತೈತಿ ನಿಮ್ಗ? ಎಡಗೈ ಏನ್ ಹೇಳತೈತಿ? ಈ ಬಿಸಿ ಅನ್ನುವಂತ ನೀರು ತಂಪೈತಂತ ಹೇಳತೈತಿ. ಬಲಗೈ ಅನ್ನುವಂಥದ್ದು ಏನ್ ಹೇಳತೈತಿ? ನೀರ್ ಹೆಂಗೈತಿ ಸಿ ಅನ್ನೋದು? ಬಿಸಿ ಆಗಿದೆ. ಹಾ, ಆದ್ರೆ ಯಾರ್ದು ಖರೆ ಯಾರ್ದು ಸುಳ್ಳು? ಎಡಗೈ ಖರೆ ಹೇಳತೈತೋ ಬಲಗೈ ಖರೆ ಹೇಳತೈತಿ? ಎರಡು ಕರೆಕ್ಟ್. ಎರಡು ಕರೆಕ್ಟ್ ಹೇಳತ್ತಂದ್ರ ಅನ್ನೋದು ಎರಡು ಕರೆಕ್ಟ್ ಐತಿಯೋ ಅಥವಾ ಸುಳ್ಳೈತೋ? ಖರೆ ಸಿ ಅನ್ನೋದು ಹೆಂಗೈತಿ? ಈ ಸಿ ಅನ್ನೋದು ಹೆಂಗೈತಿ? ಬಿಸಿ ಐತೋ ತಂಪೈತೋ? ಮಧ್ಯಮ ಐತ್ರಿ. ಈಗ ನೋಡ್ರಿ, ಈಗ ಗೊತ್ತನ ಆಗುದಿಲ್ಲ ಏನೈತಂತ ಹೇಳಿ. ಯಾಕಂದ್ರೆ ಡಿಸೈಡ್ ಹೆಂಗ್ ಮಾಡೋರ್ ನೀವು? ತಂಪೈತೋ ಬಿಸಿ ಐತೋ? ಯಾಕಂದ್ರೆ ಎಡಗೈ ಹೇಳತೈತಿ ಅದರ ಅನುಭವ ಮೊದಲು ಬಿಸಿ ಬಿಸಿ ಆಗಿತ್ತಂತ ಹೇಳಿ, ಇಲ್ಲಿ ಅನುಭವ ಅದರದ್ದು ತಂಪೈತಿ. ಬಲಗೈ ಅನುಭವ ಮೊದಲು ತಂಪಿರೋದ್ರಿಂದ ಈಗ ಅದಕ್ಕೆ ಬಿಸಿ ಅನ್ಸತೈತಿ. ಸೊ ಎರಡು ಬೇರೆ ಬೇರೆ ಉತ್ತರಗಳನ್ನ ಹೇಳಾಕತ್ತಾವ. ಖರೆಯಾಗಿ ಈ ಸಿ ಅನ್ನುವಂತ ಬೊಗಾಣಿಯಲ್ಲಿ ಬಿಸಿ ನೀರೈತೋ ತಂಪು ನೀರೈತೋ ಅನ್ನೋದನ್ನ ನೀವು ಬರೀ ಕೈ ಹಾಕೋದ್ರಿಂದ ಗುರ್ತಾ ಹಿಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಖಚಿತಪಡಿಸಿಕೊಳ್ಳಬೇಕು. ತಾಪಮಾನವನ್ನು ಕಂಡುಹಿಡಿಬೇಕು. ಅಂದ್ರ ಟೆಂಪರೇಚರ್ ಅಂದ್ರೆ ಏನು? ಟೆಂಪರೇಚರ್ ಅಥವಾ ತಾಪಮಾನ ಅನ್ನುವಂಥದ್ದು ಏನು? ಇದು ತಾಪಮಾನ ಅಥವಾ ಟೆಂಪರೇಚರ್ ಇದು ಉಷ್ಣವನ್ನು ಅಳೆಯುವ ಸಾಧನ. ಏನಿದು? ಗೊತ್ತಿಲ್ಲ? ಟೆಂಪರೇಚರ್ ಅಥವಾ ತಾಪಮಾನ ಅನ್ನೋದು ಏನ್ ಮಾಡ್ತೈತಿ? ಉಷ್ಣವನ್ನ ಅಳಿತದ. ಸೊ ಈ ಅಳಿಯುವಂತ ಸಾಧನ ನಾವು ಗೊತ್ತೈತಿ ಯಾವ ಸಾಧನ? ತಾಪಮಾನ ಅಥವಾ ಉಷ್ಣ ಟೆಂಪರೇಚರ್ ಅಳಿಯುವಂತ ತಾಪಮಾನ ಇದಕ್ಕೇನಂತ ಇಂಗ್ಲಿಷ್ ಒಳಗ? ಥರ್ಮೋಮೀಟರ್ ಅಂತ ಹೇಳ್ತಾರೆ. ಅಂದ್ರೆ ಏನು? ನೀವು ಉಷ್ಣವನ್ನ ಅಳಿಬೇಕಂದ್ರ ಸುಮ್ನ ಹೋಗಿ ಇದ ಬಿಸಿ ಐತಿ, ಇದ ತಣ್ಣಗೈತಿ, ಇದು ಬಿಸಿನೂ ಇಲ್ಲ, ಇದು ತಣ್ಣಗನೂ ಇಲ್ಲ, ಇದು ಮೀಡಿಯಂ ಐತಿ ಅಂತ ಹೇಳ್ಬಾರ್ದು. ಅದು ತಪ್ಪಾಗ್ತದೆ. ಸೊ ಅದಕ್ಕೆ ನಾವು ನಿಖರವಾಗಿ ಅಳಿಬೇಕಲ್ಲ. ನಿಖರವಾಗಿ ಅಳಿಬೇಕಂದ್ರೆ ನಮ್ಗೇನ್ ಬೇಕು? ತಾಪಮಾನ ಬೇಕು. ಅಥವಾ ಈ ತಾಪಮಾನ ಅನ್ನುವಂಥದ್ದು ಏನಂದ್ರೆ ಉಷ್ಣವನ್ನು ಅಳೆಯುವಂತ ಒಂದು ವಿಷಯ. ಅದು ಒಂದು ಮಾನ, ಅದು ತಾಪಮಾನ. ಇದರದ ಒಂದು ಯಂತ್ರ ಯಾವ್ದಪ್ಪ? ಆ ಯಂತ್ರ ಯಾವ್ದಂದ್ರೆ ತಾಪಮಾಪಕ ಅನ್ನುವಂತ ಡಿವೈಸ್. ತಾಪಮಾಪಕ ಅನ್ನುವಂಥದ್ದು ಒಂದು ಡಿವೈಸ್, ಒಂದು ಯಂತ್ರ. ಇದರಿಂದ ನಾವು ಅಳಿಬಹುದು. ಸೊ ಈ ತಾಪಮಾಪಕವನ್ನು ನೀವು ಬೊಗಣೆಯಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದ ಎಷ್ಟು ಟೆಂಪರೇಚರ್ ಅದ, ಎಷ್ಟು ತಾಪಮಾನದ. ಇಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗ ಎಷ್ಟು ತಾಪಮಾನದ, ಇಲ್ಲಿ ಹಾಕಿದ್ರೆ ಗೊತ್ತಾಗ್ತದೆ ಎಷ್ಟು ತಾಪಮಾನ. ಸೊ ಮೂರುದ್ರಲ್ಲಿ ಹಾಕಿದ ಕೂಡಲೇ ನಿಮ್ಗೆ ನಿಖರವಾಗಿ ಗೊತ್ತಾಗ್ತದ ಎಲ್ಲಿ ತಾಪಮಾನ ಹೆಚ್ಚೈತಿ, ಎಲ್ಲಿ ತಾಪಮಾನ ಕಡಿಮೆ ಅದ. ತಾಪಮಾನ ಹೆಚ್ಚಂದ್ರ ಉಷ್ಣ ಹೆಚ್ಚದ, ತಾಪಮಾನ ಕಡಿಮೆ ಅಂದ್ರ ಉಷ್ಣ ಕಡಿಮೆ ಅದ. ತಿಳಿತು? ಈ ಭಾಗದಲ್ಲಿ ಕಲ್ತಿದ್ದೇನಪ್ಪಾ ಅಂದ್ರೆ, ಈ ಭಾಗದಲ್ಲಿ ನಾವು ಕಲ್ತಿದ್ದು ಉಷ್ಣ ಮತ್ತು ತಾಪಮಾನ. ತಿಳಿತು? ಸೊ ಎರಡು ವಿಷಯ ಕಲ್ತು ನಾವ್ ಇವತ್ತು, ಉಷ್ಣ ಮತ್ತು ತಾಪಮಾನ. ಅದ್ರ ಬಗ್ಗೆ ನಮ್ಗೆಲ್ಲಾ ಏನಾಗಿರ್ತದ? ಬಿಸಿ ಇರ್ಲಿ, ತಣ್ಣಗಿರ್ಲಿ ಅಥವಾ ಉಷ್ಣ ಇರ್ಲಿ, ಇದ್ರ ಬಗ್ಗೆ ನಾಲೆಜ್ ಇರ್ತದ. ನಮ್ಗ ಉತ್ತರಗಳು ಗೊತ್ತಿರ್ತಾವ, ಅವು ಪರ್ಫೆಕ್ಟ್ ಇರೋದಿಲ್ಲ, ನಿಖರ ಉತ್ತರಗಳು ಇರೋದಿಲ್ಲ. ಆಕ್ಚುಲಿ ಏನ್ ನಡೀಲಿಕ್ಕತ್ತದ, ಖರೆ ಘಟನೆಗಳು ಏನ್ ಆಗ್ಲಿಕ್ಕತ್ತಾವ ಗೊತ್ತಿರೋದಿಲ್ಲ. ಸೊ ಘಟನೆಗಳು ಏನ್ ಆಗ್ಲಿಕ್ಕತ್ತಾವು, ಏನ್ ಕಾರಣ ಅದ, ಹೆಂಗ ಆಗ್ಲಿಕ್ಕತ್ತದ, ಅದು ಭೌತಶಾಸ್ತ್ರ ನಮ್ಗೆ ಹೇಳ್ತದೆ. ಈ ಭೌತಶಾಸ್ತ್ರ ಒಳಗ್ ನಾವು ಇವೆಲ್ಲ ವಿಷಯಗಳನ್ನ ಕಲ್ಕೋಬೇಕು. ಸೊ ನಿಯಮವನ್ನ ತಿಳ್ಕೊಬೇಕು. ನಿಯಮ ಏನದ? ಉಷ್ಣ ಯಾವಾಗೂ ಉಷ್ಣ ಯಾವಾಗೂ ಹೆಚ್ಚು ತಾಪಮಾನದಿಂದ ಕಡಿಮೆ ತಾಪಮಾನ
ಇದು ನಿಮಗ್ ಗೊತ್ತಿತ್ತಂದ್ರ ಇವೆಲ್ಲಾ ಉತ್ತರಗಳು ನಿಮಗ್ ಸಿಕ್ಬಿಡ್ತಾವ. ಇದು ಗೊತ್ತಿರ್ಬೇಕು ನಿಮಗ್. ಈಗ ಗೊತ್ತಿತ್ತಂದ್ರ ಇದೆಲ್ಲಾ ಉತ್ತರಗಳು ನಿಮಗ್ ಸಿಕ್ಬಿಡ್ತಾವ. ತಿಳಿತಾ? ಹಾ ರೀ. ಎಸ್ ಸರ್. ಓಕೆ, ಸೊ ಇದು ಒಂದು ಭಾಗ. ಈಗ ಮುಂದಿನ ಇದೇ ಉಷ್ಣ ಮತ್ತು ತಾಪಮಾನಕ್ಕೆ ಸಂಬಂಧಪಟ್ಟಿದ್ದು. ಉಷ್ಣ ಮತ್ತು ತಾಪಮಾನಕ್ಕೆ ಸಂಬಂಧಪಟ್ಟಿದ್ದೆ ಬರ್ಕೊಂಡ್ರಿಲ್ವ ಹೇಳಿದ? ಎಸ್ ಸರ್. ಎಲ್ಲ ಬರ್ಕೋಬೇಕು. ಮತ್ ನಾ ನಿಮ್ ಜೊತೆ ಏನೇನ್ ಮಾತಾಡ್ಲಿಕ್ಕತ್ತೇನಲ್ಲ, ಆ ಮಾತಾಡೋದನ್ನ ಎಲ್ಲಾನು ನಾ ಬರೀಲಿಕ್ಕೆ ಆಗುದಿಲ್ಲ. ಸೊ ನಾ ಏನೇನ್ ಮಾತಾಡ್ತೀನಿ ಅದ್ನು ನೀವು ಬರ್ಕೋಬೇಕು. ಅದ್ರೊಳಗೆ ಏನಾದ್ರು ಒಳ್ಳೆ ಪಾಯಿಂಟ್, ನೆನಪಿಟ್ಕೊಳ್ಳುವಂತ ಏನಾದ್ರು ವಿಷಯ ಇದ್ರೆ ಅದ್ನು ನೀವು ಬರ್ಕೋಬೇಕು. ಬರ್ಕೋತಿರ್ಲಾ? ನಾನು ಮತ್ತು ನೀವು ಯಾವಾಗ ಭೇಟಿ ಆಗ್ತಿವಲ್ಲ, ಯಾವ್ದಾದ್ರು ಒಂದು ಫಂಕ್ಷನ್ ನಡೀತದ, ಆ ಫಂಕ್ಷನ್ ಒಳಗೆ ನಾವು ಭೇಟಿ ಆಗ್ತಿವಿ. ಆ ಭೇಟಿ ಆದಾಗ ನನಗ ಆ ಬುಕ್ ಅನ್ನು ತೋರಿಸ್ಬೇಕು, ನೀವ್ ಏನೇನ್ ಬರ್ದಿರಿ ಅಂತ. ಬೇರೆ ಒಂದ್ ಸೆಪರೇಟ್ ಬುಕ್, ಒಂದ್ 100 ಪೇಜ್ ಅಥವಾ 200 ಪೇಜ್ ಇಂದ ಯಾವ್ದಾದ್ರು ಒಂದು ನೋಟ್ ಬುಕ್ ನೀವು ಸಪರೇಟ್ ಆಗಿ ಮಾಡಿದ್ರೆ ಭೌತಶಾಸ್ತ್ರನು ಪೂರ್ತಿಯಾಗಿ ಅದರಲ್ಲಿ ಬರೀಬಹುದು ನೀವು. ಓಕೆ ಓಕೆ ಸರ್. ಓಕೆ ಸರ್. ಓಕೆ ಸರ್. ಮುಂದಿನ ವಿಷಯ. ಈಗ ನಾನು ಎಷ್ಟು ಪ್ರಶ್ನೆ ಕೇಳಿದೆ ನಿಮ್ಗೆ? 4 ಪ್ರಶ್ನೆ ಕೇಳಿದೆ. 5ನೇ ಪ್ರಶ್ನೆ. ಒಂದು ರಾಡ್ ಅದ. ರಾಡ್ ಅಂದ್ರೆ ಗೊತ್ತಾಗ್ತಿತ್ಲಾ? ಐರನ್ ರಾಡ್. ಕಬ್ಬಿಣದ ಏನಂತೀರಿ ನೀವು? ಕಬ್ಬಿಣದ ಅದಿರು. ಒಂದು ರಾಡ್ ಅದ. ಈ ರಾಡ್ ಏನ್ ಮಾಡ್ಲಿಕ್ಕೆ ನೀವು ಅಂದ್ರೆ ಒಂದ್ ಕಡೆಯಿಂದ ಬಿಸಿ ಮಾಡ್ಲಿಕ್ಕೆ, ಉಷ್ಣವನ್ನು ಕೊಡ್ಲಿಕ್ಕೆ, ಒಂದ್ ಕಡೆಯಿಂದ ಉಷ್ಣ ಕೊಡ್ಲಿಕ್ಕೆ. ಸೊ ಇದು ಎ ಭಾಗ, ಇದು ಬಿ ಎಂಡ್. ಎ ತುದಿ, ಬಿ ತುದಿ. ಎ ತುದಿಯನ್ನ ಬಿಸಿ ಮಾಡಿ ಬಿ ತುದಿಯನ್ನ ಕೈಯಲ್ಲಿ ಹಿಡಿದ್ರೆ ಕೈಗೆ ಬಿಸಿ ಹತ್ತದೋ ಇಲ್ಲೋ? ಅಂದ್ರೆ ಏನು? ಅಧಿಕ ಉಷ್ಣದಿಂದ ಕಡಿಮೆ ತಾಪದಿಂದ ಕಡಿಮೆ ತಾಪದಗೆ ಉಷ್ಣ ಹರಿತದ, ಹೌದಿಲ್ಲ? ಇಲ್ಲಿ ಇದು ಅದನ್ನ ಹೇಳ್ಬೋದು ನಾವು. ಮತ್ತೆ ಇದು ಲೋಹ. ಇದೇನೋ ಒಂದು ಕಬ್ಬಿಣದ ತುಂಡು ಅಥವಾ ಲೋಹ ಇದೆ. ಸೊ ಲೋಹಗಳು ಉತ್ತಮ ಉಷ್ಣವಾಹಕಗಳು, ಒಳ್ಳೆಯ ಉಷ್ಣವಾಹಕಗಳು, ಹೌದಿಲ್ಲ? ಸರಿಯಾದ? ನಂದು ಪ್ರಶ್ನೆ ಏನಂದ್ರೆ ಈ ಲೋಹ ಒಳಗ ಇದೇನು ಉಷ್ಣ ಹರಿಲಿಕ್ಕತ್ತಲ್ಲ, ಇಲ್ಲಿಂದ ಇಲ್ಲಿಗೆ, ಎ ತುದಿಯಿಂದ ಬಿ ತುದಿಗೆ ಹೆಂಗ್ ಹರಿತದ ಅಂತ. ಅಲ್ಲೇನು ಒಳಗ ಪೈಪ್ಲೈನ್ ಇರ್ತದೋ? ಕಣಗಳ ಮೂಲಕ. ಬೀರಪ್ಪ ಹೇಳ. ಆದ್ರೆ ಕಬ್ಬಿನ ಸೆಳಿರಿ ಗಣಗಳು ಒತ್ತೊತ್ತಾಗಿ ಜೋಡಿಸ್ಪಟ್ಟಿರ್ತದೆ, ಮಾತ್ರ ಅವ್ರಿ ಅದರಿಂದ ಹರಿತಿತ್ರಿ. ಅದ ಏನಾಗ್ತಾವ? ಕಣಗಳು ಏನ್ ಮಾಡ್ತಾವ? ಡಾನ್ಸ್ ಮಾಡ್ತಾವೋ, ಏನು ಮಲ್ಕೊಂಡ್ ಹೇಳ್ತಾವೋ? ಕಣಗಳು ಏನ್ ಮಾಡ್ತಾವ ಅಲ್ಲಿ ಒಳಗ? ಭೂಮಿಕಾ ಹೇಳಪ್ಪಿ. ಭೂಮಿಕಾ ಹೇಳ. ಕಣಗಳಿಗೆ ನಾವು ಉಷ್ಣವನ್ನು ಕೊಡೋದ್ರಿಂದ ರೀ ಕಣಗಳ ನಡುವೆ ಒತ್ತಡ ಹೆಚ್ಚಾಗ್ರಿ ಅವು ಕಂಪಿಸಲಕ್ಕ ಸ್ಟಾರ್ಟ್ ಮಾಡ್ತಾವ್ರಿ. ಸೊ ಭೂಮಿಕಾ ಈಸ್ ಟೆಲ್ಲಿಂಗ್ ಮಿ ದ ರೈಟ್ ಆನ್ಸರ್. Even Birappa has said me the right answer, but Birappa has said me 50% correct answer. Bhumika is telling me 100% right answer. So Birappa is 50% correct. Very good. Birappa is also right. But Bhumika is telling me 100% right answer because she said me that the atoms, andra kannadolageno kanagalu. She said me atoms are vibrating. ವೈಬ್ರೇಟಿಂಗ್ ಅಂದ್ರೆ ಏನಪ್ಪಿ? ಕಂಪಿಸುವುದು. ಇದು ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಸೊ ನೀವು ಒಂದ ತುದಿ ಅನ್ನ ಬಿಸಿ ಮಾಡಿದಾಗ, ಉಷ್ಣವನ್ನು ಕೊಟ್ಟಾಗ, ಈ ಉಷ್ಣ ಅನ್ನೋದು ಏನು? ಉಷ್ಣ ಅನ್ನೋದು ಎನರ್ಜಿ ಇದೆ. ಎನರ್ಜಿಗೆ ಏನಂತೀರಿ ನೀವು ಕನ್ನಡ? ಶಕ್ತಿ. ಉಷ್ಣ ಅನ್ನೋದು ಶಕ್ತಿ. ಈ ಶಕ್ತಿಯನ್ನ ತಗೊಂಡ ಇವಿಲ್ಲಿರುವಂತ ಕಣಗಳು ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾವ? ಈ ಕಣಗಳು ವೈಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾವ, ಕಂಪಿಸ್ಲಿಕ್ಕೆ ಶುರು ಮಾಡ್ತಾವ. ಈ ತರ ಕಂಪಿಸ್ಲಿಕ್ಕೆ ಶುರು ಮಾಡ್ತಾವ.
ಸೊ ಒಂದ್ ಕಣ ತನ್ನ ಜಾಗದಾಗ ಇದ್ಕೊಂಡ ಕಂಪಿಸ್ಲಿಕ್ಕೆ ಶುರು ಮಾಡಿತಂದ್ರ ಅದರ ಪಕ್ಕದಲ್ಲಿರುವಂತಹ ಕಣನು ಏನಾಗ್ತದ ಡಿಸ್ಟರ್ಬ್ ಆಗ್ತದ, ಅದು ಕೂಡ ಕಂಪಿಸ್ಲಿಕ್ಕೆ ಶುರು ಮಾಡ್ತದ. ಸೊ ಹೆಂಗ ಕಣಗಳ ಉಷ್ಣ ಹೆಚ್ಚಾಗ್ತದ, ಅದರ ಕಂಪಿಸುವ ಆಂಪ್ಲಿಟ್ಯೂಡ್ ಹೆಚ್ಚಾಗ್ತದ. ಸೊ ಅದರಿಂದ ಏನಾಗ್ತದ, ಎಲ್ಲಾ ಕಣಗಳು ಕಂಪಿಸ್ಲಿಕ್ಕೆ ಶುರು ಮಾಡ್ತಾವ. ಅಂದ್ರೆ ಉಷ್ಣ ಇದ್ದಿದ್ದು ಶಕ್ತಿ ಅನ್ನೋದು ಇದು ಒಂದ ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಕಂಪಿಸುವ ಮೂಲಕ ಹರಿತದ. ತಿಳಿಲಿಕತ್ತದ? ಹಾ ಸರ್. ಅಂದ್ರೆ ಇಲ್ಲಿ ಏನಾಗ್ಲಿರ್ತದ, ಕಣಗಳು ಹರಿತಾ ಇಲ್ಲ, ಕಣಗಳು ಚಲಿಸ್ತಾ ಇಲ್ಲ, ಹರಿಯುತ್ತಿಲ್ಲ. ಕಣಗಳು ಚಲಿಸುತ್ತಿಲ್ಲ. ಆದ್ರೆ ಕಣಗಳು ಏನ್ ಮಾಡ್ಲಿಕ್ಕತ್ತಾವು, ವೈಬ್ರೇಟ್ ಆಗತ್ತಾವ. ವೈಬ್ರೇಟ್ ಆಗತ್ತಾವ. ಅದಕ್ಕೆ ಇಲ್ಲಿ ಏನಾಗ್ಲಿಕ್ಕದ, ಉಷ್ಣ ಹರಿಲಿಕ್ಕತ್ತದ. ಇದು ಎದರಲ್ಲಿ, ಘನ ವಸ್ತುವಿನಲ್ಲಿ. ಎಲ್ಲಿ? ಘನ ಏನು? ಲೋಹ. ಘನ. ಈಗ 6ನೇ ಪ್ರಶ್ನೆ ಇದೇ ತರ. ನಿಮ್ಮ ಮನೆಯೊಳಗಿರುವಂತ ಬೋಗಾನಿ ಒಳಗ ನೀವು ಏನ್ ಮಾಡಿರಿ, ನೀರನ್ನಿಟ್ಟಿರಿ. ಇದನ್ನ ಕೆಳಗಿನಿಂದ ಉಷ್ಣ ಕೊಟ್ಟು ಬಿಸಿ ಮಾಡ್ಲಿಕ್ಕೆ ಏನಾಗ್ತದ, ನೀರು ಕೆಳಗಿಂದ ನೀರ್ ಅಷ್ಟ ಬಿಸಿ ಆಗ್ತದೋ, ಮ್ಯಾಲಿಂದ ನೀರು ಬಿಸಿ ಆಗ್ತದೋ? ಹೆಂಗ? ಕೆಳಗಿನಿಂದ ಪೂರ್ತಿ ಬಿಸಿ ಆಕೇತ್. ಅಧಿಕ ತಾಪದಿಂದ ಉಷ್ಣ ರೀ ಕಡಿಮೆ ತಾಪದ ಕಡೆ ಹೋಗ್ತೇತ್ರಿ. ವೆರಿ ಗುಡ್, ಕರೆಕ್ಟ್ ಅದ. ಅದ್ರ ಒಳಗ ಕಣಗಳು ಏನಾಗ್ಲಿಕ್ಕೆ, ನಾ ಸಂಗೀತ ಹೇಳ್ತಿ. ನಾವು ಕೆಳಗ ಉಷ್ಣ ಕೊಟ್ಟಾಗ ಪಾತ್ರೆ ಕೆಳಗಿನ ಕೆಳಗಿನ ನೀರಿಗೆ ಬಿಸಿ ಕೊಡ್ತೈತ್ರಿ. ಅಲ್ಲಿ ಬಿಸಿ ಹಾಕೋಂತ ಅದ ಬಿಸಿ ಆಗಿರೋ ನೀರ್ ಮೇಲ್ ಹೋಕೈತ್ರಿ, ಮತ್ತ್ ಮೇಲಿನ ನೀರು ಕೆಳಗ್ ಬಂದ್ ಮತ್ತ್ ಪೂರ್ತಿ ಬಿಸಿ ಆಕೈತ್ರಿ. ಅದೇ ರೀತಿ ಪೂರ್ತಿ ನೀರ್ ಬಿಸಿ ಆಕೈತಿ ಸರ್. ಅಭಿಷೇಕ್ ಹೇಳು. ಸರ್ ಅವ್ರಿ ತೆಳಗಿನ ಕಣಗಳ್ರಿ ಬಿಸಿ ಕೊಟ್ಟಾಗ್ರಿ ಅವು ಉಷ್ಣವಾಗ್ರಿ ಹಗುರ ಹಾಕಾವ್ರಿ ಕಣಗಳ್ರಿ. ಅವ್ ಮ್ಯಾಗ ಹೋಕಾವ್ರಿ, ಮತ್ ದ್ರವ್ಯಗಳು ಸ್ಥಳವನ್ನ ಆಕ್ರಮಿಸುತ್ತವ್ರಿ. ಅವ್ ತೆಳಗ್ ಬರ್ತಾವ್ರಿ ಮ್ಯಾಗಿನ ಕಣಗಳು. ಸರಿ. ಸೊ ಅಭಿಷೇಕ ಹೇಳಿದಂತ 50% ಉತ್ತರ ಮತ್ತು ಸಂಗೀತ ಹೇಳಿದಂತ 50% ಉತ್ತರ ಎರಡನ್ನು ಕೂಡಿಸಿ ಉತ್ತರ ಸರಿ ಅದ. ಓಕೆ ಓಕೆ. ಒಟ್ಟು ಏನಾಗ್ತದ, ಬಿಸಿ ಕೆಳಗಿನ ಉಷ್ಣ ಕೊಟ್ಟಾಗ ಏನಾಗ್ತದ, ಈ ನೀರಿನ ಕಣಗಳು ಉಷ್ಣವನ್ನ ಹೀರ್ಕೊಳ್ತಾವ. ಉಷ್ಣವನ್ನ ಹೀರ್ಕೊಂಡು ಏನಾಗ್ತಾವ, ಹಗುರಾಗ್ತಾವ. ಈ ಹಗುರಾದಂತ ನೀರಿನ ಕಣಗಳು ಮೇಲ್ ಹೋಗ್ತಾವ. ಕಡಿಮೆ ಸಾಂದ್ರತೆ ಅಥವಾ ನೀವೇನಂತೀರಿ, ಡೆನ್ಸಿಟಿಗೆ ಏನಂತೀರಿ? ಸಾಂದ್ರತೆ. ಕಡಿಮೆ ಸಾಂದ್ರತೆ ಉಳ್ಳಂತ ಈ ಕಣಗಳು, ಬಿಸಿ ಇರುವಂತ ಕಣಗಳು ಮ್ಯಾಲ್ ಹೋಗ್ತಾವ. ಮ್ಯಾಲ್ ಇರುವಂತ ತಂಪು ನೀರಿನ ಕಣಗಳು ಅವು ಹೆಚ್ಚು ಸಾಂದ್ರತೆ ಹೊಂದಿರ್ತಾವ, ಅವು ಕೆಳಗ್ ಬರ್ತಾವ. ಈ ತರ ಬಿಸಿ ಕಣಗಳು ಮ್ಯಾಲ್ ಹೋಗುದು, ತಂಪು ಕಣಗಳು ಕೆಳಗ್ ಬರೋದು, ಇದು ಸರ್ಕ್ಯುಲೇಷನ್ ಕಂಟಿನ್ಯೂ ಆಗ್ತಿರ್ತೈತಿ. ಇದನ್ನ ನೀವು ಬೆಸ್ಟ್ ಎಲ್ಲಿ ನೋಡ್ಬೋದು ಅಂದ್ರೆ, ಪಿ ಸರ್ ಹಾಗಾದ್ರೆ ಇದ್ರಿ ಬಿಸಿನೀರ್ ಹಗರ್ ಇರ್ತಾವ್ರಿ, ತಣ್ಣೀರ ವಜ್ಜೆ ಇರ್ತಾವ್ರಿ. ಬಿಸಿನೀರ್ ಹಗುರ ಮತ್ತು ತಣ್ಣೀರ್ ಹಗುರ ಅಂತ. ವಜ್ಜೆ ಸಾಂದ್ರತೆ, ನೀರಿನ ಕಣಗಳ ಸಾಂದ್ರತೆ, ಇಲ್ಲ ಹಂಗಿಲ್ಲ. ವಜ್ಜೆ ಅಲ್ಲ, ನೀರಿನ ಕಣಗಳ ಸಾಂದ್ರತೆ ಅಂತ ತಿಳ್ಕೊಬೇಕು. ನೀರಿನ ಕಣಗಳ ಸಾಂದ್ರತೆ ಅಂದ್ರೆ ಏನ? ಈಗ ಒಂದ್ ಜಾಗದಲ್ಲಿ 10 ಮಂದಿ ನಿಂತಾರ, ಅದೇ ಜಾಗದಲ್ಲಿ 5 ಮಂದಿ ನಿಂತಾರ. ಎಲ್ಲ ಸಾಂದ್ರತೆ ಹೆಚ್ಚು, ಎಲ್ಲ ಸಾಂದ್ರತೆ ಕಡಿಮೆ? 10 ಜನ ನಿಂತಾರ, ಅಲ್ಲೇ ಸಾಂದ್ರತೆ ಹೆಚ್ಚು ಆ ಜಾಗದಲ್ಲಿ. ಅದೇ ತರ ಇಲ್ಲೇನಾಗ್ತದಂದ್ರೆ, ನೀರು ಬಿಸಿ ಮಾಡಿದಂಗೆ ಎಕ್ಸ್ಪಾಂಡ್ ಆಗ್ತದ, ಹಿಗ್ತದ. ಹಿಗ್ಗಿದ ಕೂಡಲೇ ಜಗ ಹೆಚ್ಚಾಗ್ತದ. ಸೊ ಕೆಳಗೆ ಬಿಸಿ ಏನ ನೀರಿನ ಕಣಗಳು ಇರ್ತಾವಲ್ಲ, ಅದಕ್ ಜಗ ಹೆಚ್ಚ ಸಿಗ್ತದ. ಸೊ ಅಲ್ಲಿ ನೀರಿನ ಕಣಗಳ ಸಾಂದ್ರತೆ ಅಲ್ಲಿ ಕಡಿಮೆ ಆಗ್ತದ ಕೆಳಗಡೆ ಬಿಸಿ ನೀರ್ದಾಗ. ಮ್ಯಾಲೆ ತಂಪು ಕಣಗಳು ಇರ್ತಾವಲ್ಲ, ಅವು ಬಾಳ ಹತ್ಕೊಂಡಿರ್ತಾವ. ಅಂದ್ರೆ ಸಾಂದ್ರತೆ ಹೆಚ್ಚಿರ್ತೈತಿ, ಅದು ಕೆಳಗ್ ಬರ್ತೈತಿ. ಅಂದ್ರೆ ಜಗ ಉಳಿತೈತ್ಲಾ ಕೆಳಗ. ಈಗ ಒಂದ್ ನಿಮಿಷ. ಈಗ ಇದ್ರೊಳಗ
ಇಲ್ಲಿ ನೀರಿನ ಕಣಗಳು ಇವು ಹೆಚ್ಚು ಸಾಂದ್ರತೆ ಇದೆ. ನೀರಿನ ಕಣಗಳು ಒತ್ತೊತ್ತಾಗಿ ಬಹಳ ಸಾಂದ್ರತೆ ಉಳ್ಳಂತ ನೀರಿನ ಕಣಗಳು. ಕೆಳಗ ಬಿಸಿ ಆದಂಗ ಏನಾಗ್ತದ, ಸಾಂದ್ರತೆ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ಗೊತ್ತಾಗತೈತಿ? ಕಡಿಮೆ ಆಗ್ತಾ ಹೋಗ್ತೈತಿ. ಹಗರಲ್ಲ, ಸಾಂದ್ರತೆ ಹಗರಲ್ಲ, ಸಾಂದ್ರತೆ ಸಾಂದ್ರತೆ ಕಡಿಮೆ. ಹಾ, ಸಾಂದ್ರತೆ ಇಲ್ಲಿ ಕಡಿಮೆ. ಸೊ ಇವೇನ್ ಹೆಚ್ಚು ಸಾಂದ್ರತೆ ಉಳ್ಳಂತ ತಂಪು ನೀರಿನ ಕಣಗಳು ಇಲ್ಲಿ ಜಾಗ ಉಳಿತೈತಿಲ್ಲ, ನಡಕ್ ಜಾಗ ಐತಿಲ್ಲ, ಅಲ್ಲಿ ಬಂದ್ ಸೇರ್ಕೋತಾವ. ಆಕ್ರಮಿಸುತ್ತಾವ. ಹಾ, ಇವ್ ಮ್ಯಾಲ ಹೋಗ್ತಾವ. ಹಾ. ಗೊತ್ತಾಗತೈತಿ? ಹಾನ್ರಿ ಸರ್. ಹಂಗಂತಂದ್ರ ತಂಪು ನೀರಿಂದ ತೂಕ ಹೆಚ್ಚ ಮತ್ತ ಬಿಸಿ ನೀರ್ ತೂಕ ಕಡಿಮೆ ಹಂಗಿರೋದಿಲ್ಲ. ಹಾನ್ರಿ. ಎರಡು ರಾಶಿ ಒಂದೇ, ರಾಶಿ ಅಷ್ಟೇ ಇರ್ತದೆ, ತೂಕ ಅಷ್ಟೇ ಇರ್ತದೆ. ಸೊ ನೀವು ಸಾಂದ್ರತೆ ಬಗ್ಗೆ ತಿಳ್ಕೊಬೇಕು. ಸಾಂದ್ರತೆ ತಿಳ್ಕೊಂಡ್ರೆ ಇದು ತಿಳಿದು ಬಿಡ್ತೈತಿ. ಎಸ್ ಸರ್. ಓಕೆ. ಸೊ ಇಲ್ಲಿ ಏನಾಗ್ತದ, ನೀವ್ ಯಾವಾಗ ಬಿಸಿ ಮಾಡ್ತಿರಲ್ಲ ನೀರ, ಅವಾಗ ಇದು ಬೊಗಾನಿನೂ ಸ್ವಲ್ಪ ಎಕ್ಸ್ಪಾಂಡ್ ಆಗ್ತದ, ಹಿಗ್ತದ. ಹಾನ್ರಿ. ನೀರಿನ ಕಣಗಳನ್ನು ಅದ್ರ ವಾಲ್ಯೂಮ್ನು ಹೆಗ್ತದ. ಅದು ಮುಂದಿನ ವಿಷಯ ಕಲಿಯೋಣ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೋರಿ. ತಿಳಿತಲ್ಲ? ಎಸ್. ಇಲ್ಲಿ ಏನಾಗ್ಲಿರ್ತದ, ಕಣಗಳು ಚಲಿಸುತ್ತಿವೆ. ಸರಿ? ಎಸ್ ಹಾ. ಸರ್. ಘನ ವಸ್ತುವಿನಲ್ಲಿ ಕಣಗಳು ಚಲಿಸ್ತಾ ಇಲ್ಲ, ಬರೇ ಕಣಗಳು ಕಂಪಿಸ್ತಾ ಇದಾವ. ಆದ್ರೆ ದ್ರವದಲ್ಲಿ ಏನಾಗ್ಲಿರ್ತದ, ಕಣಗಳು ಚಲಿಸುತ್ತಿವೆ. ಹಾ, ಕಣಗಳು ಚಲಿಸುತ್ತಿವೆ. ಹಂಗಾಗಿ ಇಡೀ ದ್ರವ ನಿಮ್ದು ಏನಾಗ್ಲಿರ್ತದ, ಬಿಸಿ ಆಗ್ಲಿರ್ತದ. ಗೊತ್ತಾಗ್ಲಿರ್ತದ? ಹಾ. ಈ 7ನೇ ಪ್ರಶ್ನೆ, ನೀವು ಬಿಸಿಲಾಗ ನಡ್ಕೋತ್ ಹೊಂಟಿರಿ, ಹೌದಿಲ್ಲ? ನೀವು ಬಿಸಿಲಾಗ ನಡ್ಕೋತ್ ಹೊಂಟಿರಿ, ನಿಮ್ ತಲಿ ಮೇಲೆ ಬಿಸಿಲು ಬೀಳ್ಲಿಕ್ತದ, ನಿಮ್ ಮೈ ಬಿಸಿ ಆಗ್ತದಿಲ್ಲೋ? ಹಾ, ಹೌದಿಲ್ಲ? ಅಂದ್ರ ನಿಮ್ ಮೈ ಮೇಲೆ ಏನ್ ಬೀಳಾಕತೈತಿ, ಸೂರ್ಯನ ಬೆಳಕ್ ಬೀಳಾಕತಿಲ್ವ? ಸೂರ್ಯನ ಕಿರಣಗಳು, ಬೆಳಕು, ಅದರ ಕಿರಣ ಒಳಗ ಏನದ, ಉಷ್ಣದ. ಕಿರಣ ಒಳಗೇನದ, ಉಷ್ಣ. ಅಲ್ಲಿ ಯಾವುದೇ ರೀತಿಯ ಕಣಗಳು ಇಲ್ಲ, ಅಲ್ಲಿ ಯಾವುದೇ ರೀತಿಯ ಕಣಗಳೇನೇ ಇಲ್ಲ. ದೇರ್ ಇಸ್ ನೋ ಆಟಮ್ಸ್, ದೇರ್ ಆರ್ ನೋ ಆಟಮ್ಸ್, ದೇರ್ ಆರ್ ನೋ ಮಾಲಿಕ್ಯೂಲ್ಸ್. ಯಾವುದೇ ರೀತಿಯ ಕಣಗಳು ಇಲ್ಲ ಅಲ್ಲಿ. ಆದ್ರೂ ನಿಮ್ ಮೈ ಬಿಸಿ ಆಗ್ಲಿರ್ತದ. ಕರೆಕ್ಟ್ ಐತಿಲ್ಲೋ? ಇದು ಇನ್ನೊಂದು ರೀತಿಯಾಗಿ ಉಷ್ಣ ಚಲಿಸುತ್ತದೆ. ಇಲ್ಲಿ ಉಷ್ಣ ಎ ತುದಿಯಿಂದ ಬಿ ತುದಿ ಚಲಿಸ್ತದ. ಯಾಕಂದ್ರೆ ಇಲ್ಲಿ ಕಣಗಳು ಚಲಿಸುತ್ತಿಲ್ಲ, ಕಣಗಳು ಕಂಪಿಸ್ತಾ ಇದಾವ, ಅದು ಘನ. ದ್ರವದಲ್ಲಿ ಏನಾಗ್ಲಿರ್ತದ, ದ್ರವದಲ್ಲಿ ಕಣಗಳು ಚಲಿಸುತ್ತಿವೆ. ಸೊ ಆದ್ರೆ ಇನ್ನೊಂದು ರೀತಿಯ ಉಷ್ಣ, ಅಲ್ಲಿ ಯಾವ ತರ ಉಷ್ಣ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬರ್ತದ ಅಂದ್ರೆ ಅದು ರೇಡಿಯೇಷನ್ಸ್. ಏನು? ರೇಡಿಯೇಷನ್ಸ್ ಕನ್ನಡನಾಗ ಏನಂತಾರ ನೀವು? ತರಂಗಗಳು. ತರಂಗಗಳು. ಸೊ ತರಂಗಗಳು ಮುಖಾಂತರ ಉಷ್ಣ ಚಲಿಸ್ತಾ ಇದೆ. ಸರಿ ಐತಿಲ್ಲೋ? ಇಲ್ಲಿ ಕಣಗಳನ್ನ ಇಲ್ಲ. ಸೂರ್ಯನ ಕಿರಣಗಳು ಬರ್ತಾವಿಲ್ಲೋ? ಎಲ್ಲಿಂದ ಬರ್ತಾವು? ಬ್ರಹ್ಮಾಂಡದಿಂದ ಬರ್ತಾವ. ಬ್ರಹ್ಮಾಂಡ ಅಥವಾ ಆಕಾಶ ಅಥವಾ ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯ ಗಾಳಿ ಇಲ್ಲ ಅಲ್ಲಿ, ಹೌದಿಲ್ಲ? ನಮ್ಮ ಭೂಮಿ ಮೇಲೆ ಬಂದಾಗ ಅಷ್ಟೇ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಇವೆಲ್ಲ ಗಾಳಿಗಳು, ಕಣಗಳು ಸಿಗ್ತಾವ ನಿಮ್ಗೆ. ಅದರ ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯ ಗಾಳಿ ಇಲ್ಲ, ಯಾವುದೇ ರೀತಿ ಏನೂ ಇಲ್ಲ ಅಲ್ಲಿ. ಅಂತ ಜಾಗದಲ್ಲಿ ಕೂಡ ಸೂರ್ಯನ ಕಿರಣಗಳು ಬರ್ಲಿಕ್ಕತ್ತಾವಿಲ್ಲ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕಣಗಳು ಚಲನೆ ಇಲ್ಲ, ಕಣಗಳು ಚಲಿಸ್ತಾ ಇಲ್ಲ, ಕಣಗಳು ಕಂಪಿಸ್ತಾ ಇಲ್ಲ, ಕಣಗಳೇ ಇಲ್ಲ. ಅಂತ ಜಾಗದಿಂದ ಉಷ್ಣ ಏನ್ ಬರ್ಲಿಕ್ಕತ್ತದ, ಅದು ಎದರಿಂದ ಬರ್ಲಿಕ್ಕತ್ತಂದ್ರೆ ತರಂಗಗಳಿಂದ ಬರ್ಲಿಕ್ಕೆ. ಉಷ್ಣ ತರಂಗಗಳಿಂದ ಬರ್ಲಿಕ್ಕೆ ಅಥವಾ ರೇಡಿಯೇಷನ್ಸ್ ಇಂದ ಬರ್ಲಿಕ್ಕೆ. ಆಯ್ತು? ಇದು ಉಷ್ಣ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಯಾವ ತರ ಚಲಿಸ್ತದ ಅನ್ನೋದಕ್ಕ ಮೂರು ವಿಧಗಳು. ಘನದೊಳಗೆ ಈ ತರ ಆಗತ್ತೆ, ದ್ರವದೊಳಗೆ ಈ ತರ ಆಗತ್ತೆ, ಇನ್ನೊಂದು ಈ ರೀತಿಯ ಅದು ತರಂಗಗಳ ಭಾಗ. ತಿಳಿತಲ್ಲ? ಇಲ್ಲಿ ನಮ್ ಕ್ಲಾಸ್ ನಿಲ್ಸೋನು.
ನಾಳೆ ಅಂದ್ರೆ ನಾಳೆ ಟುಮಾರೋ ಮತ್ತೆ ನಾವು ಬೇರೆ ಬೇರೆ ವಿಷಯಗಳನ್ನ ಕಲಿಯೋಣ. ಓಕೆ ಸರ್. ಶುಭರಾತ್ರಿ. ರಾಮ್ ರಾಮ್.